Good morning, students. Today, let us have discussion on an important topic called carbohydrates. Carbohydrates, as the name suggests, they are nothing but they are the hydrates of carbon. ಕಾರ್ಬೋಹೈಡ್ರೇಟ್ಸು ಇದು ಒಂದು ಇಂಪಾರ್ಟೆಂಟ್ ಬಯೋಲಾಜಿಕಲ್ ಮಾಲಿಕ್ಯೂಲು. ಆ ಹೆಸರೇ ಹೇಳ್ತಾ ಇರೋ ಹಾಗೆ ಕಾರ್ಬೋಹೈಡ್ರೇಟ್ಸ್ ಅಂದರೆ ಹೈಡ್ರೇಟ್ಸ್ ಆಫ್ ಕಾರ್ಬನ್ ಅಂತ. ಅಂದರೆ ಹೈಡ್ರಾ ಅಂದರೆ ವಾಟರ್ ಅಂತ. ಸೊ ವಾಟರ್ನ ಕಾಂಬಿನೇಷನ್ನು ಕಾರ್ಬನ್ ಜೊತೆ ಆಗತ್ತೆ. ಆಗ ನಾವು ಅದನ್ನು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಸೊ ದೀಸ್ ಕಾರ್ಬೋಹೈಡ್ರೇಟ್ಸ್ usually they'll be the combination, they are going to be the combination of carbon, hydrogen and oxygen in an appropriate ratio. ಇಲ್ಲಿ ಕಾಂಬಿನೇಷನ್ ಆಗುತ್ತೆ. ಯಾವುದ್ರ ಕಾಂಬಿನೇಷನ್ನು ಅಂದರೆ ಕಾರ್ಬನ್ನು, ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನ ಕಾಂಬಿನೇಷನ್ನು. ಅದು ಯಾವುದೋ ರೇಷ್ಯೋದಲ್ಲಿ ಮಿಕ್ಸ್ ಆದರೆ ನಮಗೆ ಕಾರ್ಬೋಹೈಡ್ರೇಟ್ ಸಿಕ್ಕಲ್ಲ. ಸೊ ಆ ರೇಷ್ಯೋ ಹೇಗಿರಬೇಕು ಅಂದರೆ ಅಪ್ರೋಪ್ರಿಯೇಟ್ ಆಗಿ ಇರಬೇಕು. ಹೇಗೆ ಅಂದರೆ ಇಟ್ ಶುಡ್ ಬಿ ಇನ್ ದ ರೇಷ್ಯೋ 1:2:1 1:2:1 ಅಂತ ಕರಿತೀವಿ ನಾವು. ಹಾಗಾದರೆ ಯಾವ ಎಲಿಮೆಂಟು ಎಷ್ಟೆಷ್ಟು ಅಂತ ಈಗ ಮೊದಲನೇ 1 ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಸಿ ದ ಫಸ್ಟ್ ರೇಷ್ಯೋ, ದ ಎಲಿಮೆಂಟ್ ವಿಚ್ ಕಮ್ಸ್ ಇನ್ ದ ಫಸ್ಟ್ one is carbon and the 1:2 molecule ಏನಿರಬೇಕು ಅಂದರೆ it is hydrogen and the last one is oxygen. So it is combination of the same proportion as water. That is in the water you may be knowing the proportion of hydrogen is to oxygen, that is H2O. ಅದೇ H2Oಗೆ ನಾವು ಒಂದು ಕಾರ್ಬನನ್ನು ಮುಂಚೆನೇ ಸೇರಿಸಿದ್ರೆ ನಮಗೆ CH2O ಬರುತ್ತೆ. ಅದಕ್ಕೆ ನಾವು ಬೇರೆ ಬೇರೆ ನಂಬರ್ನ ಕೊಡ್ತಾ ಹೋದರೆ ಅಥವಾ ಸಬ್ಸ್ಟಿಟ್ಯೂಷನ್ನ ಮಾಡ್ತಾ ಹೋದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಡಿಫ್ರೆಂಟ್ ಕಾರ್ಬೋಹೈಡ್ರೇಟ್ಸ್. ದಟ್ ಇಸ್ ಆಸ್ ಪರ್ ದಿಸ್ ಡೆಫಿನೇಷನ್ ಕಾರ್ಬೋಹೈಡ್ರೇಟ್ಸ್ ಆರ್ ರೆಪ್ರೆಸೆಂಟ್ ಬೈ ದ ಜನರಲ್ ಫಾರ್ಮುಲಾ ದಟ್ ಇಸ್ CH2ON. ಹಾಗಾದರೆ ನಾವು ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸ್ ನಮಗೆ ಬೇಕು ಅಂತಂದರೆ ಈ ಬೇಸಿಕ್ ಫಾರ್ಮುಲಾಗೆ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋದರೆ ನಂಬರ್ ಆಫ್ ಕಾರ್ಬನ್ನ, ಹೈಡ್ರೋಜನ್ನ ಮತ್ತು ಆಕ್ಸಿಜನನ್ನು ಇನ್ಕ್ರೀಸ್ ಮಾಡ್ತಾ ಹೋದರೆ ನಮಗೆ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸು ಸಿಗ್ತಾ ಹೋಗುತ್ತೆ. ಸೊ ದೇ ಆರ್ ಆಲ್ಟರ್ನೇಟ್ಲಿ ಡಿಫೈನ್ಡ್ ಆಸ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಪಾಲಿಹೈಡ್ರಾಕ್ಸಿ ಕೀಟೋನ್ಸ್. ನಾವು ಕಾರ್ಬೋಹೈಡ್ರೇಟ್ಸ್ನ ಬೇರೆ ಇನ್ನೊಂದು ಹೆಸರಲ್ಲಿ ಹೇಗೆ ಕರಿಬಹುದು, ಹೇಗೆ ಡಿಫೈನ್ ಮಾಡಬಹುದು ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಆರ್ ನಥಿಂಗ್ ಬಟ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್. ಅಂದರೆ ಪಾಲಿ ಅಂದರೆ ಮೆನಿ ಅಂತ. ಸೊ ಜಾಸ್ತಿ ಹೈಡ್ರಾಕ್ಸಿಲ್ ಗ್ರೂಪ್ನ ಆಲ್ಡಿಹೈಡ್ಸಿಗೆ ನಾವು ಸೇರಿಸಿದರೆ ಮತ್ತು ಅದೇ ಥರ ಹೈಡ್ರಾಕ್ಸಿಲ್ ಗ್ರೂಪನ್ನ ಕೀಟೋನ್ಗೆ ಸೇರಿಸಿದ್ರೆ ನಮಗೆ ಕಾರ್ಬೋಹೈಡ್ರೇಟ್ಸ್ ಸಿಕ್ಕತ್ತೆ ಅಂತ. ಇದು ಇನ್ನೊಂದು ಡೆಫಿನೇಷನ್ನು ಕಾರ್ಬೋಹೈಡ್ರೇಟ್ಸ್ಗೆ. ಸೊ ಲೆಟ್ ಅಸ್ ಸಿ ದ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಇಂಪಾರ್ಟೆನ್ಸು ನಾನು ಅಪ್ಲಿಕೇಶನ್ಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಕಾರ್ಬೋಹೈಡ್ರೇಟ್ಸ್ನ ಇಂಪಾರ್ಟೆನ್ಸ್ ಏನು ಅಂತ. ಆ್ಯಂಡ್ ಓವರ್ ಹಿಯರ್ ಯು ಆರ್ ಗೋಯಿಂಗ್ ಟು ರೀಡ್ ದ ಬಯೋಲಾಜಿಕಲ್ ಮಾಲಿಕ್ಯೂಲ್ಸ್. ಅಂದರೆ ನೀವು 3 ಬಯೋಲಾಜಿಕಲ್ ಮಾಲಿಕ್ಯೂಲ್ಸ್ನ ಓದ್ತೀರಾ. ಯಾವುದಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಮತ್ತು ಲಿಪಿಡ್ಸು. ಸೊ ಈ 3 ಬಯೋಲಾಜಿಕಲ್ ಮಾಲಿಕ್ಯೂಲ್ಸೂ ದೇ ಹ್ಯಾವ್ ಗಾಟ್ ಸಮ್ ರೋಲ್, vital role in developing the human body and in even constructing the human body. ಸೊ ಹ್ಯೂಮನ್ ಬಾಡಿ ಆಗಬೇಕು ಅಂತಂದರೆ ನಮಗೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಲಿಪಿಡ್ಸು 3 ಬಯೋಲಾಜಿಕಲ್ ಮಾಲಿಕ್ಯೂಲ್ಸು ಬೇಕು. ಅದಕ್ಕೋಸ್ಕರ ನಾವು ಅದನ್ನು ಬಯೋಲಾಜಿಕಲ್ ಮಾಲಿಕ್ಯೂಲ್ಸ್ ಅಂತ ಕರೆಯೋದು. ಸೊ ಫಸ್ಟು ನಾವು ಕ್ಲಾಸಿಫಿಕೇಷನ್ ನೋಡೋಣ ಕಾರ್ಬೋಹೈಡ್ರೇಟ್ಸು. Coming to the classification of carbohydrates, we classify carbohydrates into 3 types. ನಾವು ಕಾರ್ಬೋಹೈಡ್ರೇಟ್ಸ್ನ 3 ವಿಭಾಗಗಳಾಗಿ ಕ್ಲಾಸಿಫೈ ಮಾಡ್ತೀವಿ. ಹೌ ಇಟ್ ಈಸ್ ಬೇಸ್ಡ್ ಆನ್ ದ ನಂಬರ್ ಆಫ್ ಶುಗರ್ ಯೂನಿಟ್ಸ್. ಯಾಕೆ ಅಂದರೆ ಇಲ್ಲಿ ಸ್ಯಾಕರೈಡ್ಸ್ ಅಂತ ಬರುತ್ತೆ. ಆ ಸ್ಯಾಕರೈಡ್ಸ್ ಅಂದರೆ ಶುಗರ್ ಯೂನಿಟ್ಸ್ ಅಂತ. ಸೊ ಶುಗರ್ ಯೂನಿಟ್ಸು ಎಷ್ಟೆಷ್ಟಿರುತ್ತೆ ಅದರ ಆಧಾರದ ಮೇಲೆ ನಾವು ಕಾರ್ಬೋಹೈಡ್ರೇಟ್ಸ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ ಬೇಸ್ಡ್ ಆನ್ ದಟ್ ವಿ ಕ್ಲಾಸಿಫೈ ಇಟ್ ಇಂಟು 3 ಗ್ರೂಪ್ಸ್. ದಟ್ ಇಸ್ ಮೊನೋಸ್ಯಾಕರೈಡ್ಸ್, ಒಲಿಗೋಸ್ಯಾಕರೈಡ್ಸ್ ಆ್ಯಂಡ್ ಪಾಲಿಸ್ಯಾಕರೈಡ್ಸ್. ಸೊ ಮೊನೋಸ್ಯಾಕರೈಡ್ಸು, ಒಲಿಗೋಸ್ಯಾಕರೈಡ್ಸ್ ಮತ್ತು ಪಾಲಿಸ್ಯಾಕರೈಡ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಸೊ the first one is monosaccharides. So what do you mean by mono? ಮೋನೋ ಅಂದರೆ ಸಿಂಗಲ್ ಅಂತ. ಸೊ ಒಂದೇ ಒಂದು ಶುಗರ್ ಯೂನಿಟ್ ಇದ್ದರೆ ಅಂಥದನ್ನು ನಾವು ಮೋನೋಸ್ಯಾಕರೈಡ್ಸ್ ಅಂತ ಕರಿತೀವಿ. ಸೊ ದಿಸ್ ಮೋನೋಸ್ಯಾಕರೈಡ್ಸ್ ಯೂಶ್ವಲಿ ನಾನು ನಿಮ್ಗೆ ಅವಾಗಲೇ ಹೇಳಿದಾಗೆ ಇಲ್ಲ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ ಆಗಿರುತ್ತೆ ಅಥವಾ ಪಾಲಿಹೈಡ್ರಾಕ್ಸಿ ಕಿಟೋನ್ ಆಗಿರುತ್ತೆ. ಸೊ ವಿಚ್ ಕ್ಯಾನ್ ನಾಟ್ ಬಿ further divided or hydrolyzed into simpler sugars.
ಇದನ್ನು ನಾವು ಮತ್ತೆ ಏನು ಮಾಡೋಕ್ಕಾಗಲ್ಲ ಅಂತಂದರೆ ಸಿಂಪಲ್ ಶುಗರ್ಸ್ ಆಗಿ ಡಿವೈಡ್ ಮಾಡೋಕ್ಕಾಗಲ್ಲ ಅಥವಾ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಇದನ್ನು ನಾವು ಒಂದೇ ಒಂದು ಶುಗರ್ ಯೂನಿಟ್ ಮಾತ್ರನೇ ನಾವೇನು ಮಾಡೋಕ್ಕಾಗತ್ತೆ ಅಂತಂದರೆ we can have with the monosaccharides. that is ಒಂದು ಹೈಡ್ರಾಕ್ಸಿಲ್ ಗ್ರೂಪು ಜಾಸ್ತಿ ಇರ್ತವೆ, ಆದರೆ ಶುಗರ್ ಯೂನಿಟ್ ಮಾತ್ರ ಏನಿರುತ್ತೆ ಒಂದಿರುತ್ತೆ ಅಂತ. ಆ್ಯಂಡ್ ನಾವು ಇದನ್ನು ಹೇಗೆ ಐಡೆಂಟಿಫೈ ಮಾಡ್ಬೋದು ಅದು ಮೊನೋಸ್ಯಾಕರೈಡ್ ಅಂತ ಹೇಳಿದರೆ, ದೇ ಆರ್ ಸ್ವೀಟ್ ಇನ್ ಟೇಸ್ಟ್. ಯಾಕಂದರೆ ಒಲಿಗೋಸ್ಯಾಕರೈಡ್ಸು ಮತ್ತು ಪಾಲಿಸ್ಯಾಕರೈಡ್ಸು ನಿಮಗೆ ಸ್ವೀಟ್ ಬರಲ್ಲ, ಹಾಗಾಗಿ ಮೊನೋಸ್ಯಾಕರೈಡ್ಸ್ ಮಾತ್ರ ಏನಾಗಿರ್ತವೆ, ಸ್ವೀಟ್ ಆಗಿರ್ತವೆ ಅಂತ. ಮತ್ತು ಅದನ್ನು ಹೈಡ್ರೋಲಿಸಿಸ್ ಮಾಡೋಕ್ಕೆ ಹೋದರೆ, ಅಂದರೆ ಡಿವೈಡ್ ಮಾಡೋಕ್ಕೆ ಹೋದರೆ, ವಾಟರ್ನ ಪ್ರೆಸೆನ್ಸಲ್ಲಿ ಅದನ್ನು ಬ್ರೇಕ್ ಮಾಡೋಕ್ಕೆ ಹೋದರೆ ನಮಗೆ ಯಾವುದೇ ಕಾರಣಕ್ಕೂ ಅವು ಮತ್ತೆ ಏನಾಗಲ್ಲ, ಬ್ರೇಕ್ ಆಗಿ ಏನು ಹೊಸ ಪ್ರಾಡಕ್ಟ್ಸು ಸಿಗಲ್ಲ. ಸೊ ಕಮಿಂಗ್ ಟು the other types of monosaccharides. ನಾವು ಬೇರೆ ಬೇರೆ ಮೊನೋಸ್ಯಾಕರೈಡ್ಸ್ ಯಾವ್ಯಾವುದಿದೆ ಅಂತ ನೋಡಿದರೆ ಅದನ್ನು ಯಾವುದರ ಆಧಾರದ ಮೇಲೆ ಡಿವೈಡ್ ಮಾಡ್ತೀವಿ ಅಂತ ಹೇಳಿದರೆ, ಇಟ್ ಕ್ಯಾನ್ ಬಿ ಡಿವೈಡೆಡ್ ಬೇಸ್ಡ್ ಅಪಾನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಕಾರ್ಬನ್ ಆಟಮ್ಸ್ನ ಆಧಾರದ ಮೇಲೆ ನಾವು ಡಿವೈಡ್ ಮಾಡ್ಕೋತಾ ಹೋಗ್ತೀವಿ. ಎಷ್ಟು ಕಾರ್ಬನ್ಸ್ ಇರುತ್ತೋ ಅದರ ಆಧಾರದ ಮೇಲೆ ನಾವು ಮೊನೋಸ್ಯಾಕರೈಡ್ಸ್ನ ಡಿವೈಡ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ದಟ್ it is minimum that monosaccharide should contain at least it should start from a 3 carbon atom. ಸೊ ಆ ಥರ ಇದ್ದಾಗ 3 ಕಾರ್ಬನ್ ಏನಾದರೂ ಇದ್ದರೆ ಅದರ ಮಾಲಿಕ್ಯುಲರ್ ಫಾರ್ಮುಲಾ C3H6O3 ಅಂತ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಏನು ಅಂದರೆ ಡೈಹೈಡ್ರಾಕ್ಸಿ ಅಸಿಟೋನ್. ಎರಡು ಹೈಡ್ರಾಕ್ಸಿಲ್ ಗ್ರೂಪ್ ಇರ್ತವೆ ಅಸಿಟೋನ್ ಕಾಂಪೌಂಡಲ್ಲಿ. ಸೊ ಆ ಥರ ಡೈಹೈಡ್ರಾಕ್ಸಿ ಅಸಿಟೋನನ್ನು ನಾವು ಟ್ರಯೋಸಸ್ ಅಂತ ಕರಿತೀವಿ. ಟ್ರೈ ಅಂದರೆ 3 ಅಂತ. ಸೊ ಇಲ್ಲಿ ನಾವು ಏನು ನೇಮ್ ಮಾಡಿದ್ರು ಕಾರ್ಬನ್ ಎಷ್ಟಿದೆ ಅದರ ಆಧಾರದ ಮೇಲೆ. ನಾನು ಹೈಡ್ರೋಕಾರ್ಬನ್ಸ್ ಮಾಡಬೇಕಾದ್ರೂ ಕೂಡ ಹೇಳಿದ್ದೆ, ನೀವು ಹೈಡ್ರೋಕಾರ್ಬನ್ಸ್ನ ಕರೆಕ್ಟಾಗಿ ಕಲ್ತ್ಕೊಂಡು ನೇಮಿಂಗ್ ಕಲ್ತ್ಕೊಂಡ್ರೆ ನೆಕ್ಸ್ಟು ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಿದಾಗ ಅಥವಾ ಕಾರ್ಬೋಹೈಡ್ರೇಟ್ಸ್ ಮಾಡಿದಾಗ ಯೂಸ್ ಆಗುತ್ತೆ ಅಂತ. ಸೊ ಇಲ್ಲಿ ಟ್ರೈ ಅಂದರೆ 3 ಕಾರ್ಬನ್ನು, ಸೊ ಇಟ್ ಇಸ್ ಟ್ರಯೋಸಸ್ ಆ್ಯಂಡ್ ಎಕ್ಸಾಂಪಲ್ ಇಸ್ ಡೈಹೈಡ್ರಾಕ್ಸಿ ಅಸಿಟೋನ್. ದೆನ್ ಟೆಟ್ರೋಸಸ್ ವಿಚ್ ಕಂಟೈನ್ಸ್ 4 ಕಾರ್ಬನ್ ಆಟಮ್, ದಟ್ ಇಸ್ C4H8 ಆ್ಯಂಡ್ O4. ಎಕ್ಸಾಂಪಲ್ ಇಸ್ ಎರಿಥ್ರೋಸ್. ಮತ್ತು ಟೆಟ್ರಾ ಅಂದರೆ 4 ಅಂತ, ಸೊ 4 ಕಾರ್ಬನ್ ಇರುತ್ತೆ, ಅದಕ್ಕೆ ಇದು C4H8O4. ಇಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು ಅಂದರೆ ಕಾರ್ಬನ್ ಎಷ್ಟಿರುತ್ತೋ ಆಕ್ಸಿಜನ್ನು ಕೂಡ ಅಷ್ಟೇ ಇರುತ್ತೆ. ಹೈಡ್ರೋಜನ್ ಮಾತ್ರ ಕಾರ್ಬನ್ ಮತ್ತು ಆಕ್ಸಿಜನ್ನ ಡಬಲ್ ಇರುತ್ತೆ. ಆಯಿತಾ, ನೀವು ವಾಟರ್ನ ನೆನ್ಪಿಟ್ಕೊಂಡು H2Oನ ನೀವು ಆಕ್ಸಿಜನನ್ನು ಅದಕ್ಕೆ ಹಾಕ್ಕೊಂಡು ಅಷ್ಟೇ ಕಾರ್ಬನನ್ನು ಹಾಕಬೇಕು, ಆಗ ನಿಮಗೆ ಟೆಟ್ರೋಸಸ್ ಸಿಕ್ಕತ್ತೆ, ಅಥವಾ ಯಾವುದೇ ಕಾರ್ಬೋಹೈಡ್ರೇಟ್ಸು. ಸೊ ಎಕ್ಸಾಂಪಲ್ ಏನು ಅಂದರೆ ಹೆರಿಥ್ರೋಸ್. ದೆನ್ ಪೆಂಟೋಸಸ್. ಸೊ ಪೆಂಟೋಸಸ್ ವಿಚ್ ಪೆಂಟಾ ಅಂದರೆ 5 ಅಂತ, ಸೊ ವಿಚ್ ಕಂಟೈನ್ 5 ಕಾರ್ಬನ್ ಆಟಮ್. ಸೊ ಪೆಂಟೋಸಸಲ್ಲಿ ಏನಾಗುತ್ತೆ ಅಂದರೆ ನಿಮಗೆ 5 ಕಾರ್ಬನ್ ಆಟಮು ಸಿಕ್ಕತ್ತೆ. ಸೊ ಇಫ್ ಇಟ್ ಇಸ್ 5 ಕಾರ್ಬನ್ ಆಟಮ್ ದೆನ್ ಇಟ್ ಇಸ್ ಕಾಲ್ಡ್ ಪೆಂಟೋಸಸ್. ಸೊ ಪೆಂಟೋಸಸ್ ಎಕ್ಸಾಂಪಲ್ ಏನು ಅಂದರೆ ರೈಬೋಸ್. ದೆನ್ ಯುಲ್ ಹ್ಯಾವ್ ಟೆಟ್ರೋಸಸ್. ಸೊ ವಾಟ್ ಆರ್ ಟೆಟ್ರೋಸಸ್ ಅಂದರೆ, ಟೆಟ್ರಾ ಅಂತಂದರೆ ಹೆಕ್ಸೋಸಸ್ ಅಂದರೆ 6, ಹೆಕ್ಸ ಅಂದರೆ 6 ಅಂತ. ಸೊ ಇಟ್ ಕಂಟೈನ್ಸ್ 6 ಕಾರ್ಬನ್ ಆಟಮ್. ದಟ್ ಈಸ್ ಎಕ್ಸಾಂಪಲ್ glucose, which is very important. That is what today we are using is all glucose and similar to glucose, which is one more monosaccharide we are using is fructose. So fructose ಮತ್ತು glucose which are example for hexoses. So monosaccharides that can be further divided into aldoses and ketoses. ನಾವು ಮತ್ತೆ ಮೊನೋಸ್ಯಾಕರೈಡ್ನ ಡಿವೈಡ್ ಮಾಡ್ತೀವಿ ಅಂದರೆ ಹೇಗೆ ಡಿವೈಡ್ ಮಾಡ್ಬೋದು ಅಂದರೆ ಅದರ ಆಲ್ಡಿಹೈಡ್ ಗ್ರೂಪು ಮತ್ತು ಕಿಟೋನ್ ಗ್ರೂಪ್ನ ಆಧಾರದ ಮೇಲೆ. ಸೊ ಆಲ್ಡಿಹೈಡ್ ಗ್ರೂಪ್ ಏನಾದರೂ ಇತ್ತು ಅಂದರೆ ಅದು ಆಲ್ಡೋಸಸ್ ಆಗುತ್ತೆ, ಆಲ್ಡೋಹೆಕ್ಸೋಸಸ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ಲು ಗ್ಲೂಕೋಸು. ಅದೇ ಹೆಕ್ಸೋಸ್ಗೆ ಏನಾದರೂ ಕೀಟೋನ್ ಗ್ರೂಪ್ ಇದ್ದರೆ ಅದನ್ನು ಕೀಟೋಹೆಕ್ಸೋಸಸ್ ಅಂತ ಕರಿತೀವಿ. ಸೊ ಕೀಟೋಹೆಕ್ಸೋಸಸ್ ಅಂದರೆ ಇಟ್ ಇಸ್ ಎಕ್ಸಾಂಪಲ್ ಇಸ್ ಫ್ರಕ್ಟೋಸ್. ಸೊ ಆಲ್ಡೋಹೆಕ್ಸೋಸಸ್ಗೆ ಕೆಲವು ಸತಿ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ನಿಮ್ಮನ್ನು ಕೇಳ್ತಾರೆ, ಗಿವ್ ಎಕ್ಸಾಂಪಲ್ ಫಾರ್ ಆಲ್ಡೋಹೆಕ್ಸೋಸ್ ಆ್ಯಂಡ್ ಕೀಟೋಹೆಕ್ಸೋಸ್ ಅಂತ. ಫ್ರಕ್ಟೋಸು ಗ್ಲುಕೋಸ್ ಎರಡೂ ಹೆಕ್ಸೋಸಸ್ಸೇ, ಆದರೆ ಒಂದು ಆಲ್ಡೋಹೆಕ್ಸೋಸು ಇನ್ನೊಂದು ಕೀಟೋಹೆಕ್ಸೋಸು. ಎರಡರಲ್ಲೂ ಸೇಮ್ ಕಾರ್ಬನ್ನು, ಸೇಮ್ ಹೈಡ್ರೋಜನ್ ಮತ್ತು ಸೇಮ್ ಆಕ್ಸಿಜನ್ ಇರುತ್ತೆ, ಬಟ್ ಫಂಕ್ಷನಲ್ ಗ್ರೂಪ್ ಮಾತ್ರ ಚೇಂಜ್ ಆಗುತ್ತೆ. ಗ್ಲೂಕೋಸಲ್ಲಿ ಆಲ್ಡಿಹೈಡ್ನ ನೋಡ್ತೀವಿ ಫಂಕ್ಷನಲ್ ಗ್ರೂಪು, ಅದೇ ಫ್ರಕ್ಟೋಸಲ್ಲಿ ಕೀಟೋನನ್ನು ನೋಡ್ತೀವಿ. So what are the properties of this monosaccharides? So when you see monosaccharides they seems to be colorless. ನೀವೆಲ್ಲ ಗ್ಲೂಕೋಸ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗ್ಲೂಕೋಸ್ ಏನಾಗಿರುತ್ತೆ,
ಕಲರ್ಲೆಸ್ ಇರುತ್ತೆ. ಆ್ಯಂಡ್ ಕ್ರಿಸ್ಟಲೈನ್ ಕಾಂಪೌಂಡ್ಸ್, ಮತ್ತು ನೀವು ಅದನ್ನು ನೋಡಿದರೆ ಮೊನೋಸ್ಯಾಕರೈಡ್ಸ್ನ ಅದು ಈ ಉಪ್ಪಿನ ಹರಳುಗಳಿರುತ್ತಲ್ಲ ಹಾಗೆಯೇ ಕ್ರಿಸ್ಟಲೈನ್ ಇನ್ ನೇಚರ್ ಆ್ಯಂಡ್ ರೆಡಿಲಿ ಸೊಲ್ಯುಬಲ್ ಇನ್ ವಾಟರ್. ಮತ್ತು ನೀವು ನೀರಿಗೆ ಹಾಕಿದ ತಕ್ಷಣವೇ ಕರ್ಗೋಗ್ಬಿಡುತ್ತೆ. ಆ್ಯಂಡ್ ಆರ್ ಸ್ವೀಟ್ ಇನ್ ಟೇಸ್ಟ್. ನಾನು ಅವಾಗಲೇ ಹೇಳಿದಾಗೆ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಥವಾ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಮೊನೋಸ್ಯಾಕರೈಡ್ಸು, ಒಲಿಗೋಸ್ಯಾಕರೈಡ್ಸು ಮತ್ತು ಪಾಲಿಸ್ಯಾಕರೈಡ್ಸ್ನ ಅಂದರೆ, ಯೂಶಲಿ ಮೊನೋಸ್ಯಾಕರೈಡ್ಸು ವಾಟ್ರಲ್ಲಿ ಕರಗಿ ಸ್ವೀಟ್ ಆಗಿರುತ್ತೆ. ಅದೇ ಒಲಿಗೋಸ್ಯಾಕರೈಡ್ಸು ಮತ್ತು ಪಾಲಿಸ್ಯಾಕರೈಡ್ಸು ನೀರಲ್ಲಿ ಕರಗಲ್ಲ. ಆ್ಯಂಡ್ ದೇ ವೋಂಟ್ ಬಿ ಸ್ವೀಟ್ ಇನ್ ಟೇಸ್ಟ್, ಮತ್ತು ಟೇಸ್ಟಲ್ಲೂ ಕೂಡ ಸ್ವೀಟ್. Class will continue after 20 seconds. Class will continue after 20 seconds. Coming to the glucose, which is one of the important monosaccharide. ನಾನು ಆಗಲೇ ಹೇಳಿದಾಗೆ ನಿಮಗೆ ಗ್ಲೂಕೋಸು ಒಂದು ಇಂಪಾರ್ಟೆಂಟ್ ಮೊನೋಸ್ಯಾಕರೈಡು. ಸೊ ನಾವು ಜಾಸ್ತಿ ಬಳಸೋ ಹೆಕ್ಸೋಸು, ಇಟ್ ಇಸ್ ಆಲ್ಡೋಹೆಕ್ಸೋಸ್. ಸೊ ದಿಸ್ ಗ್ಲೂಕೋಸ್ ವಿಚ್ ಕಂಟೈನ್ಸ್ ದ ಕಾರ್ಬನ್ ವಿಚ್ ಇಸ್ ಲಿಂಕ್ಡ್ ವಿತ್ another carbon with the ಕೋವಲೆಂಟ್ ಬಾಂಡ್. ಇದನ್ನು ನಾವು ಓಪನ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ದ ರಿಂಗ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಸೊ ಗ್ಲೂಕೋಸ್ ವಿಚ್ ಇಸ್ ದ ಸ್ಮಾಲೆಸ್ಟ್ ಮಾಲಿಕ್ಯೂಲ್ ವೇರ್ ದ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಏಬಲ್ ಟು ಅಬ್ಸರ್ವ್. ನಾವು ಕಾರ್ಬೋಹೈಡ್ರೇಟ್ನ ಯಾವ ರೂಪದಲ್ಲಿ ತಿಂದರೂ ಅದು ಅಲ್ಟಿಮೇಟಾಗಿ ಗ್ಲೂಕೋಸ್ ಆಗೇ ಕನ್ವರ್ಟ್ ಆಗಬೇಕು. ಗ್ಲೂಕೋಸ್ ಆದಮೇಲೆ ಅಷ್ಟೇ ನಮ್ಮ ಸೆಲ್ಲಿಗೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರುತ್ತೆ. ಹಾಗಾಗಿ ಗ್ಲೂಕೋಸು, ಸೊ ವಿಚ್ ಇಸ್ ಒನ್ ಆಫ್ ದ ಎಸೆನ್ಷಿಯಲ್ ಮಾಲಿಕ್ಯೂಲ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಅಬ್ಸಾರ್ಬಬಲ್, ಇಟ್ ಈಸ್ ಗೋಯಿಂಗ್ ಟು ಅಬ್ಸಾರ್ಬ್ ಇನ್ ದ human body. So this is the carbon which consists of the carbon covalent bond. ಒಂದು ಕಾರ್ಬನ್ನು ಇನ್ನೊಂದು ಕಾರ್ಬನ್ ಜೊತೆ ಕೋವಲೆಂಟ್ ಬಾಂಡ್ ಲಿಂಕೇಜ್ನ ಮಾಡಿಕೊಂಡು ಇಟ್ ಫಾರ್ಮ್ಸ್ ಅ 6 ಕಾರ್ಬನ್ ಆಟಮ್, ದಟ್ ಇಸ್ 6 ಕಾರ್ಬನ್ ಕಂಟೈನಿಂಗ್ ಸ್ಟ್ರಕ್ಚರ್, that is called glucose open chain structure. And similarly with the ring structure, that carbon usually it is going to link again with the one more carbon with the help of a covalent bond, and these bonds are usually the weaker bonds. And coming to the nature of glucose, see glucose it is crystalline in nature and readily soluble in water. ಇವೆಲ್ಲ ನೋಡಿರ್ತೀರಾ, ಗ್ಲೂಕೋಸ್ನ ನೀರಿಗೆ ಹಾಕಿದ ತಕ್ಷಣ ಏನಾಗುತ್ತೆ, ಅದು ಕರ್ಗೋಗ್ಬಿಡುತ್ತೆ. ಮತ್ತು ನೀವು ಗ್ಲೂಕೋಸ್ನ ತಿನ್ನೋಕ್ಕೆ ಇಷ್ಟ ಕೂಡ ಪಡ್ತೀರಾ, ಏಕೆಂದರೆ ಅದು ಸ್ವೀಟ್ ಆಗಿರುತ್ತೆ ಟೇಸ್ಟಲ್ಲಿ. ಆ್ಯಂಡ್ ಇಟ್ ಇಸ್ ಪ್ರೆಸೆಂಟ್ ಇನ್ ಅ ಫ್ರೀ ಸ್ಟೇಟ್ ಆ್ಯಂಡ್ ಹ್ಯೂಮನ್ ಬ್ಲಡ್ ಕಂಟೈನ್ಸ್ 1 mg ಆಫ್ ಗ್ಲೂಕೋಸ್ ಪರ್ 100 ml ಆಫ್ ಬ್ಲಡ್. ಸೊ ನಾವು ಬ್ಲಡ್ ಶುಗರ್ ಲೆವೆಲ್ ಅಂತ ಕರಿತೀವಿ. ಆ ಬ್ಲಡ್ ಗ್ಲೂಕೋಸ್ನ ಹೇಗೆ ನಾವು ಮೆಷರ್ ಮಾಡ್ತೀವಿ ಅಂದರೆ, ಸೊ ಇಟ್ ಈಸ್ ದ ಕ್ವಾಂಟಿಟಿ ಆಫ್ ಗ್ಲೂಕೋಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಬ್ಲಡ್. ಸೊ ನಮ್ಮ ಬ್ಲಡ್ಡಲ್ಲಿ 1 mg ಆಫ್ ಗ್ಲೂಕೋಸ್ ಇರುತ್ತೆ ಪ್ರತಿ 100 ml ಅಲ್ಲಿ. ಸೊ ಇದು ಜಾಸ್ತಿ ಆದರೆ ಮಾತ್ರ ನಾವು ಅವ್ರನ್ನ ಡಯಾಬಿಟಿಕ್ ಅಂತ ಕರಿತೀವಿ. ಸೊ ಯೂಶಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಚೆಕ್ ಮಾಡಿ ನಾವು ಎನರ್ಜಿ ಲೆವೆಲ್, ನಮ್ಮದು ಎನರ್ಜಿ ಎಷ್ಟು ಜಾಸ್ತಿ ಇದೆ ಅಂತ ನಾವು ಹೇಗೆ ಸ್ಪೆಂಡ್ ಮಾಡ್ತೀವಿ ಅಂತಂದರೆ, ಇಟ್ ಈಸ್ ಡಿಪೆಂಡ್ ಅಪಾನ್ ದ ಕಂಟೆಂಟ್ ಆಫ್ ಗ್ಲೂಕೋಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಬ್ಲಡ್. ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಗ್ಲೂಕೋಸ್ನ ಅವಶ್ಯಕತೆ ಇರೋದು ನಮ್ಮ ಬ್ರೈನ್ಗೆ. ನಮ್ಮ ಬ್ರೈನ್ ಸೆಲ್ಸು ಜಾಸ್ತಿ ಗ್ಲೂಕೋಸ್ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಸೊ ಫಸ್ಟು ನಾವು ಈ ಗ್ಲೂಕೋಸ್ನ ತೊಗೊಂಡ ತಕ್ಷಣವೇ, ಇನ್ ದ ಸೆನ್ಸ್ ನಾವು ಊಟ ಮಾಡಿದ ತಕ್ಷಣವೇ ಎನರ್ಜಿ ಸಪ್ಲೈ ಆಗೋದೇ ಎಲ್ಲಿಗೆ ಅಂದರೆ, ಇಟ್ ಇಸ್ ಫಾರ್ ದ ಬ್ರೈನ್. ಆ್ಯಂಡ್ ಇಟ್ ಸರ್ವ್ಸ್ ಇಸ್ ಅ ಮೇಜರ್ ಮೆಟಬಾಲಿಕ್ ಫ್ಲೂಯಿಡ್, ಮೆಟಬಾಲಿಕ್ ಫ್ಯೂಯಲ್ ಫಾರ್ ಸೆಲ್ಸ್ ಆ್ಯಂಡ್ ಟಿಶ್ಯೂಸ್. ಮತ್ತು ಸೆಲ್ಸು ಮತ್ತು ಟಿಶ್ಯೂಗೆ ಅದು ಮೇಜರ್ ಫ್ಯೂಯಲ್ಲು. ಸೊ ಯಾಕೆಂದರೆ ಗ್ಲೂಕೋಸ್ ಇಲ್ಲ ಅಂದರೆ ನಮಗೆ ಎನರ್ಜಿ ಸಿಕ್ಕೋದೇ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಯಾವುದೇ ತರಹದ ವರ್ಕನ್ನು ಮಾಡೋಕ್ಕಾಗಲ್ಲ. ಸೊ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಪ್ರೊವೈಡ್ಸ್ ಇಮಿಡಿಯೇಟ್ ಎನರ್ಜಿ ಫಾರ್ ದ ಸೆಲ್. ಗ್ಲೂಕೋಸ್ನ ಆಕ್ಸಿಡೇಷನ್ನು ಏನನ್ನು ಪ್ರೊವೈಡ್ ಮಾಡುತ್ತೆ ಅಂದರೆ, ನಮ್ಮ ಸೆಲ್ಲಿಗೆ ಎನರ್ಜಿನ ಪ್ರೊವೈಡ್ ಮಾಡುತ್ತೆ. ಅದನ್ನೇ ನಾವು ಇನ್ ದ ಫಾರ್ಮ್ ಆಫ್ ATP ಅಂತ ಕರಿತೀವಿ, ಎನರ್ಜಿನ, ಅಡಿನೋಸಿನ್ ಟ್ರೈಫಾಸ್ಫೇಟ್. ಸೊ ಹಾಗಾದರೆ ಗ್ಲೂಕೋಸಿಂದ ಎನರ್ಜಿ ರಿಲೀಸ್ ಆಗಬೇಕಾದ್ರೆ ಗ್ಲೂಕೋಸ್ ಏನಾಗಬೇಕು, it has to undergo oxidation. And how does this oxidation happens? It happens in presence of oxygen when human beings or animals breathe. ನಾವು ಉಸಿರಾಟದಿಂದನೇ ನಮ್ಮ ಆಕ್ಸಿಜನ್ ಸಪ್ಲೈ ಆಗೋದು. ಸೊ ನಮಗೆ ಆಕ್ಸಿಜನ್ ಸಪ್ಲೈ ಆಗ್ತಿದ್ದಾಗೇ ಗ್ಲೂಕೋಸ್ ಏನಾಗುತ್ತೆ, ಬರ್ನ್ ಆಗುತ್ತೆ, ಅಥವಾ ಗ್ಲೂಕೋಸ್ ಏನಾಗುತ್ತೆ, ಇಟ್ ಯೂಶಲಿ undergo oxidation. So and it liberates the energy, and hence it is described as carbohydrate currency of the
ಬಾಡಿ. ಸೊ ಅದಕ್ಕೆ ಗ್ಲೂಕೋಸ್ನ ನಾವೇನಂತ ಕರಿತೀವಿ ಅಂದರೆ ಕಾರ್ಬೋಹೈಡ್ರೇಟ್ ಕರೆನ್ಸಿ ಅಂತ ಕರಿತೀವಿ ಬಾಡಿಲಿ. ಆ್ಯಂಡ್ ಇಟ್ ಹ್ಯಾಸ್ ಫ್ರೀ ಆಲ್ಡಿಹೈಡ್ ಗ್ರೂಪ್ ಅಟ್ ಒನ್ ಎಂಡ್ ಆ್ಯಂಡ್ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಅಟ್ ದ ಅದರ್ ಎಂಡ್. ನಾನು ಆವಾಗಲೇ ನಿಮಗೆ ಸ್ಟ್ರಕ್ಚರಲ್ಲಿ ತೋರಿಸಿದೆ. ದಿಸ್ ಈಸ್ ವಾಟ್ ವಿಲ್ ಕಾಲ್ ಇಟ್ ಆಸ್ ಅ ಫ್ರೀ ಆಲ್ಡಿಹೈಡ್ ಗ್ರೂಪು. ಸೊ ಈ ಫ್ರೀ CHO ಇದು ಆಲ್ಡಿಹೈಡ್ ಗ್ರೂಪು, ಮತ್ತು ದಿಸ್ ಈಸ್ ಕಾಲ್ಡ್ ಆಲ್ಕೋಹಾಲಿಕ್ ಗ್ರೂಪ್. ಮತ್ತು ಇದನ್ನು ನಾವು ಫ್ರೀ ಆಲ್ಡಿಹೈಡ್ ಅಂತ ಕರಿತೀವಿ, ಮತ್ತು ಇದು ಫ್ರೀ ಆಲ್ಕೋಹಾಲು. ಸೊ ಒನ್ ಎಂಡಲ್ಲಿ ಎಸ್ಪೆಷಲಿ ಆನ್ ಫಸ್ಟ್ ಕಾರ್ಬನ್ ಆಟಮ್ ಇಟ್ ಇಸ್ ಆಲ್ಡಿಹೈಡ್ ಗ್ರೂಪ್, ಆ್ಯಂಡ್ ಅಟ್ ದ ಸಿಕ್ಸ್ತ್ ಕಾರ್ಬನ್ ಇಟ್ ಇಸ್ ಆಲ್ಕೋಹಾಲಿಕ್ ಹೈಡ್ರಾಕ್ಸಿಲ್ ಗ್ರೂಪ್. So its structure can be represented by straight chain as well as with a ring or a cyclic structure. A cyclic structure na ನಾನು ನಿಮ್ಗೆ ಅವಾಗಲೇ ತೋರಿಸ್ದೆ. This is what the cyclic structure of the glucose. So coming to the fructose. So one more important monosaccharide. So ಈ fructose ಕೂಡ ಅಷ್ಟೇ, ಕಾರ್ಬನ್ ನಂಬರ್ ಏನು ಚೇಂಜ್ ಆಗಲ್ಲ. ಸೊ ಇಟ್ ರಿಮೈನ್ಸ್ ದ ಸೇಮ್, ದಟ್ ಇಸ್ 6 ಕಾರ್ಬನ್ ಆ್ಯಂಡ್ ಇಟ್ ಇಸ್ ಲಿಂಕ್ಡ್ ವಿತ್ ದ ಕೋವಲೆಂಟ್ ಬಾಂಡ್. ಬಟ್ ಇಲ್ಲಿ ಮೇಜರ್ ಚೇಂಜ್ ನೀವೇನು ನೋಡಬೇಕು ಅಂತಂದರೆ, ಸಿ ದಿಸ್ ಈಸ್ ವಾಟ್ ದ ಕಿಟೋನ್ ಗ್ರೂಪ್. ಅಲ್ಲಿ ಹೇಗೆ ಆಲ್ಡಿಹೈಡ್ ಇತ್ತು, ಇಲ್ಲೇನಿದೆ ಸೆಕೆಂಡ್ ಕಾರ್ಬನ್. ಫಸ್ಟ್ ಕಾರ್ಬನ್ ಆಲ್ಡಿಹೈಡ್ ಇತ್ತು, ಇಲ್ಲಿ ಸೆಕೆಂಡ್ ಕಾರ್ಬನ್ನು ಕಿಟೋನು. ಅದಕ್ಕೆ ಗ್ಲೂಕೋಸ್ನ ಆಲ್ಡೋಹೆಕ್ಸೋಸ್ ಅಂತನೋ ಫ್ರಕ್ಟೋಸ್ನ ಕೀಟೋಹೆಕ್ಸೋಸ್ ಅಂತನೋ ಕರಿತೀವಿ. ಸೊ ಮತ್ತು ಇನ್ನೊಂದು ರಿಂಗ್ ಸ್ಟ್ರಕ್ಚರಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು ಅಂದರೆ, ಅಲ್ಲಿ 6 ಕಾರ್ಬನ್ ಆಟಮ್ ಕಂಪ್ಲೀಟ್ ಆಗಿ ಇಟ್ ಹ್ಯಾಸ್ ಫಾರ್ಮ್ಡ್ ಎ ಹೆಕ್ಸೋಸ್ ಸ್ಟ್ರಕ್ಚರ್. ಹಿಯರ್ ಇಟ್ ಇಸ್ ಪೆಂಟೋಸ್. ಇಲ್ಲಿ ಇದನ್ನು ಶೇಪನ್ನು ನೋಡಿದರೆ ನಿಮಗೆ ಗೊತ್ತಾಗ್ತಾ ಇದೆ ಇದೇನು ಅಂದರೆ ಪೆಂಟೋಸು. ಸೊ ಅದು ಹೆಕ್ಸೋಸು, ಬಟ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇಟ್ ರಿಮೈನ್ಸ್ ದ ಸೇಮ್. ಸೊ ದಿಸ್ ಅ ಮೇಜರ್ ಡಿಫ್ರೆನ್ಸ್ ಯು ಕ್ಯಾನ್ ಸಿ ವಿತ್ ದ ಫ್ರಕ್ಟೋಸ್ ಆ್ಯಂಡ್ ಗ್ಲೂಕೋಸ್. ಮತ್ತು ಫ್ರಕ್ಟೋಸ್ನ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತಾನೋ ಗ್ಲೂಕೋಸ್ನ ರೆಡ್ಯೂಸಿಂಗ್ ಶುಗರ್ ಅಂತಲೂ ಕೂಡ ನಾವು ಕರಿತೀವಿ. So they are monosaccharide and ketohexose, which are the simple sugars, crystalline compounds, and it is soluble in water and sweet in taste and readily available in sweet fruits, hence called fruit sugar. ನಾವು ಫ್ರಕ್ಟೋಸ್ನ ಫ್ರೂಟ್ ಶುಗರ್ ಅಂತ ಕರಿತೀವಿ. ಯಾಕೆ ಅಂದರೆ ಅದು ಅಷ್ಟೇ ಗ್ಲೂಕೋಸ್ನ ಹಾಗೇ ವಾಟ್ರಲ್ಲಿ ಬೇಗ ಇದಾಗತ್ತೆ, ಸಾಲ್ಯುಬಲ್ ಆಗುತ್ತೆ. ಮತ್ತು ಫ್ರೂಟ್ಸಲ್ಲಿ ನಾವು ನೋಡ್ತೀವಿ ಫ್ರಕ್ಟೋಸನ್ನು. ಗ್ಲೂಕೋಸನ್ನು ಎಲ್ಲ ಮಾಲಿಕ್ಯೂಲಲ್ಲೂ ನೋಡ್ತೀವಿ, ಯಾಕಂದರೆ ಯಾವ ಒಂದು ಕಾರ್ಬೋಹೈಡ್ರೇಟ್ ಆಗಬೇಕು ಅಂದರೆ ನಮಗೆ ಗ್ಲೂಕೋಸ್ ಬೇಕೇ ಬೇಕು. ಬಟ್ ಫ್ರಕ್ಟೋಸ್ನ ನಾವು ಜಾಸ್ತಿ ಎಲ್ಲಿ ನೋಡ್ತೀವಿ ಅಂದರೆ ಫ್ರೂಟ್ಸಲ್ಲಿ ನೋಡ್ತೀವಿ. ಸೊ ಅದಕ್ಕೆ ಅದನ್ನು ನಾವೇನಂತ ಕರಿತೀವಿ, ಫ್ರೂಟ್ ಶುಗರ್ ಅಂತ ಕರಿತೀವಿ. So these monosaccharides and the monosaccharide that is with the ketohexose, which are very simple. ಇದನ್ನು ಅಷ್ಟೇ ನಾವು ಸಿಂಪಲ್ ಶುಗರ್ ಅಂತಲೇ ಕರಿತೀವಿ, ಮತ್ತು ಇದು ಅಷ್ಟೇ ಇಟ್ ಇಸ್ ಗೋಯಿಂಗ್ ಟು ಬಿ ಕ್ರಿಸ್ಟಲೈನ್ ಇನ್ ನೇಚರ್ ಆ್ಯಂಡ್ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಸೆಲ್ಯುಲಾರ್ ಮೆಟಬಾಲಿಸಮ್. ಮತ್ತು ನಮ್ಮ ಸೆಲ್ಲಲ್ಲಿ ಮೆಟಬಾಲಿಕ್ ಪ್ರೋಸೆಸ್ ಆಗೋಕ್ಕೆ ಫ್ರೂಟ್ ಶುಗರು ತುಂಬ ಹೆಲ್ಪ್ಫುಲ್ಲು. ಬಟ್ ನಾವು ಫ್ರೂಟ್ಸ್ ಮುಖಾಂತರ ನಾವು ಫ್ರಕ್ಟೋಸ್ನ ತೊಗೊಂಡ್ರೂ ಕೂಡ ಫ್ರಕ್ಟೋಸ್ ಕೂಡ ಏನಾಗಿ ಕನ್ವರ್ಟ್ ಆಗಬೇಕು, ಇಟ್ ಹ್ಯಾಸ್ ಟು ಕನ್ವರ್ಟ್ ಇನ್ ಟು ಗ್ಲೂಕೋಸ್. ನಾನು ಅವಾಗಲೇ ಹೇಳಿದೆ, ನಮ್ಮ ಸೆಲ್ಲಿಗೆ ಗ್ಲೂಕೋಸ್ನ ಬಿಟ್ಟರೆ ಬೇರೆ ಯಾವುದನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಇನ್ ದ ಸೆನ್ಸ್ ಯಾವ ಕಾರ್ಬೋಹೈಡ್ರೇಟ್ ತೊಗೊಂಡ್ರೂ ತಿಂದರೂ ನೀವು ಅದು ಒಲಿಗೋಸ್ಯಾಕರೈಡ್ಸೋ ಪಾಲಿಸ್ಯಾಕರೈಡ್ಸೋ, ಲೈಕ್ ಒಲಿಗೋಸ್ಯಾಕರೈಡ್ಸ್ ಅಂದರೆ ಇಟ್ ಮೇ ಬಿ ಸುಕ್ರೋಸೋ, ಮಾಲ್ಟೋಸೋ, ಲ್ಯಾಕ್ಟೋಸೋ ಏನು ತಿಂದ್ರೂ ಅದು ಗ್ಲೂಕೋಸ್ ಆಗೇ ಕನ್ವರ್ಟ್ ಆಗಬೇಕು. ಹಾಗೆಯೇ ನೀವು ಸ್ಟಾರ್ಚು ಅಥವಾ ಬೇರೆ ಯಾವುದಾದ್ರೂ ಮಾಲಿಕ್ಯೂಲ್ಸು, ಸೆಲ್ಯುಲೋಸು, ಅನಿಮಲ್ಸಲ್ಲಿ ಸೆಲ್ಯುಲೋಸ್ ಏನು ತಿಂದ್ರೂ ಅದು ಅಲ್ಟಿಮೇಟಾಗಿ ಇಟ್ ಶುಡ್ ಕನ್ವರ್ಟ್ ಇನ್ ಟು ಗ್ಲೂಕೋಸ್. ಆ್ಯಂಡ್ ಇನ್ ದ ಇಂಟೆಸ್ಟೈನ್ ಆ್ಯಂಡ್ ಲಿವರ್ ಇಟ್ ಇಸ್ ಕನ್ವರ್ಟೆಡ್ ಇನ್ ಟು ಗ್ಲೂಕೋಸ್ ಆ್ಯಂಡ್ ದೆನ್ ಯೂಸ್ಡ್ ಬೈ ದ ಆರ್ಗನ್ಸ್. ಸೊ ಇಂಟೆಸ್ಟೈನಲ್ಲಿ ಮತ್ತು ಲಿವರಲ್ಲಿ ಏನಾಗುತ್ತೆ ಅಂದರೆ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗೇ ಫ್ರಕ್ಟೋಸು ಮತ್ತು ಆರ್ಗನ್ಸು ಅದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಬೋತ್ ದ ಎಂಡ್ಸ್ ಇನ್ ದ ಸ್ಟ್ರಕ್ಚರ್ ಹ್ಯಾವ್ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಆ್ಯಂಡ್ ದ ಸೆಕೆಂಡ್ ಕಾರ್ಬನ್ ಹ್ಯಾಸ್ ಅ ಕಿಟೋನ್ ಗ್ರೂಪ್. ನಾನು ಆಗಲೇ ತೋರಿಸ್ತೆ ನಿಮ್ಗೆ ಸ್ಟ್ರಕ್ಚರಲ್ಲಿ. ಸೊ ಎರಡೂ ಫಸ್ಟ್ ಕಾರ್ಬನ್ನು ಮತ್ತು ಸಿಕ್ಸ್ತ್ ಕಾರ್ಬನ್ನು ಎರಡರಲ್ಲೂ ಏನನ್ನ ನೋಡ್ತೀವಿ ನಾವು ಅಂದರೆ ಆಲ್ಕೋಹಾಲಿಕ್ ಗ್ರೂಪು. ಅದೇ ಇನ್ ಕೇಸ್ ಆಫ್ ಗ್ಲೂಕೋಸು ನಾವು ಫಸ್ಟ್ ಕಾರ್ಬನಲ್ಲಿ ಆಲ್ಡಿಹೈಡು ಮತ್ತು ಸಿಕ್ಸ್ತ್ ಕಾರ್ಬನಲ್ಲಿ ಆಲ್ಕೋಹಾಲ್ ನೋಡಿದ್ದು, ಬಟ್ ಇಲ್ಲಿ ಎರಡೂ ಕಾರ್ಬನಲ್ಲೂ ನಾವು ಆಲ್ಕೋಹಾಲ್ ಗ್ರೂಪನ್ನೇ ನೋಡ್ತೀವಿ. ಮತ್ತು ಸೆಕೆಂಡ್ ಕಾರ್ಬನಲ್ಲಿ ಕಿಟೋನ್ ಗ್ರೂಪನ್ನು. ಆ್ಯಂಡ್ ಇಟ್ಸ್ ಸ್ಟ್ರಕ್ಚರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಸ್ಟ್ರೈಟ್ ಚೈನ್ ಆಸ್ ವೆಲ್ ಆಸ್ ಸೈಕ್ಲಿಕ್. ಸೊ ಸೈಕ್ಲಿಕ್ ಸ್ಟ್ರಕ್ಚರು ಮತ್ತು ಸ್ಟ್ರೈಟ್ ಚೈನ್ ಎರಡರಲ್ಲೂ ನಾವು ಫ್ರಕ್ಟೋಸನ್ನು ನೋಡಬಹುದು.
and these two are the important monosaccharides. So let us see the function of monosaccharides. So monosaccharides, they are the major source of energy. ಮೊನೊಸ್ಯಾಕರೈಡ್ ಏನಾಗಿರುತ್ತೆ ಅಂದರೆ ಯಾವಾಗಲೂ ಮೇಜರ್ ಸೋರ್ಸ್ ಆಗಿರುತ್ತೆ. ಎನರ್ಜಿ ನಮಗೆ ಅಲ್ಟಿಮೇಟ್ ಆಗಿ ಎಲ್ಲಿಂದ ಸಿಕ್ಕತ್ತೆ ಅಂದರೆ ಅದು ಮೊನೊಸ್ಯಾಕರೈಡ್ಸಿಂದನೇ ಸಿಕ್ಕಬೇಕು. ಸೊ ಗ್ಲೂಕೋಸ್ ದಟ್ ಸಪ್ಲೈಸ್ ಇಮಿಡಿಯೇಟ್ ಎನರ್ಜಿ ನೀಡೆಡ್ ಬೈ ದ ಟಿಶ್ಯೂಸ್. ಸೊ ಗ್ಲೂಕೋಸ್ ಏನನ್ನು ಸಪ್ಲೈ ಮಾಡುತ್ತೆ ಅಂದರೆ ಇಮಿಡಿಯೇಟಾಗಿ ಎನರ್ಜಿನ ಸಪ್ಲೈ ಮಾಡುತ್ತೆ ಸೆಲ್ಸಿಗೆ. ನಿಮಗೆ ಡೌಟ್ ಅರೈಸ್ ಆಗ್ಬೋದು ಏನಂದರೆ, ಹಾಗಿದ್ರೆ ನಾವು ಬರೀ ಗ್ಲೂಕೋಸೇ ತಿನ್ಬೋದಿತ್ತಲ್ಲ, ಯಾಕೆ ನಾವು ರೈಸು, ಇನ್ ದ ಸೆನ್ಸ್ ರೈಸ್ ಇಸ್ ನಥಿಂಗ್ ಬಟ್ ಸ್ಟಾರ್ಚ್ ಆಯಿತಾ, ಪಾಲಿಸ್ಯಾಕರೈಡ್ ಅದನ್ನು ತಿಂತೀವಿ ಅಂತ. ಸಿ ಗ್ಲೂಕೋಸು ಇಟ್ ಈಸ್ ಎ ಸ್ಮಾಲರ್ ಮಾಲಿಕ್ಯೂಲ್. ನೀವು ಒಂದು ಬೌಲ್ ರೈಸ್ ತಿನ್ನೋದು ಒಂದೇ, ಅರ್ಧ kg ಗ್ಲೂಕೋಸ್ ತಿನ್ನೋದು ಒಂದೇ. ಅರ್ಧ kg ಗ್ಲೂಕೋಸ್ ತಿನ್ನೋಕ್ಕಾಗಲ್ಲ ಅಂತ ನಿಮಗೂ ಗೊತ್ತು. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ವಿ ಜಸ್ಟ್ ಹ್ಯಾವ್ ರೈಸ್ ದಟ್ ಇಸ್ ಪಾಲಿಸ್ಯಾಕರೈಡ್ ವಿಚ್ ದೆನ್ ಕನ್ವರ್ಟ್ ಇಂಟು ಮೊನೊಸ್ಯಾಕರೈಡ್. ಸೊ ಗ್ಲೂಕೋಸ್ನ ಹಾಗೆ ನಾವು ಅಷ್ಟು ತಿನ್ನೋಕ್ಕಾಗಲ್ಲ, ಹಾಗಾಗಿ ನಾವು ರೈಸ್ನ ತೊಗೋತೀವಿ, ದಟ್ ಇಸ್ ಸ್ಟಾರ್ಚ್ ರೂಪದಲ್ಲಿ ತೊಗೋತೀವಿ. ಅದು ಗ್ಲೂಕೋಸ್ ಆಗಿ ಜಾಸ್ತಿ ಎನರ್ಜಿನ ರಿಲೀಸ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ದ ಕಾಂಪೋನೆಂಟ್ ಆಫ್ ಒಲಿಗೋಸ್ಯಾಕರೈಡ್ಸ್ ಆ್ಯಂಡ್ ಪಾಲಿಸ್ಯಾಕರೈಡ್ಸ್. ಒಲಿಗೋಸ್ಯಾಕರೈಡ್ ಮತ್ತು ಪಾಲಿಸ್ಯಾಕರೈಡ್ಸ್ ಆಗಬೇಕು ಅಂತಂದರೆ ನಮಗೆ ಗ್ಲೂಕೋಸು ಬೇಕೇ ಬೇಕು. ಸೊ ಮೊನೊಸ್ಯಾಕರೈಡ್ಸ್ ದೇ ಫಾರ್ಮ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಒಲಿಗೋಸ್ಯಾಕರೈಡ್ಸ್ ಆ್ಯಂಡ್ ಪಾಲಿಸ್ಯಾಕರೈಡ್ಸ್. Class will continue after 20 seconds. Class will continue after 20 seconds. Let us see what are oligosaccharides. Oligo means few, saccharides means sugar units. So ಇಲ್ಲಿ ಕೆಲವು ಶುಗರ್ ಯೂನಿಟ್ಸು ಸೇರುತ್ತೆ. ಎಷ್ಟು ಅಂದರೆ 2ರಿಂದ 4. ಸೊ ದೇ ಆರ್ ದ ಶುಗರ್ಸ್ ವಿಚ್ ಹೀಲ್ಡ್ 2 to 10 ಮೊನೊಸ್ಯಾಕರೈಡ್ ಯೂನಿಟ್ಸ್ ಅಪಾನ್ ಹೈಡ್ರೋಲಿಸಿಸ್. ಸೊ ಈ ಒಲಿಗೋಸ್ಯಾಕರೈಡ್ಸು ಹೈಡ್ರೋಲೈಸ್ ಆದರೆ 2ರಿಂದ 10 ಮೊನೊಸ್ಯಾಕರೈಡ್ಸ್ನ ಕೊಡುತ್ತೆ. ಸೊ ಅಂಥ ಕ್ಲಾಸಿಫಿಕೇಷನ್ನ ಅಥವಾ ಅಂಥ ಕಾರ್ಬೋಹೈಡ್ರೇಟ್ನ ನಾವು ಒಲಿಗೋಸ್ಯಾಕರೈಡ್ಸ್ ಅಂತ ಕರಿತೀವಿ. ಸಿ ದೀಸ್ ಒಲಿಗೋಸ್ಯಾಕರೈಡ್ಸ್ ಕಂಟೈನಿಂಗ್ 2 ಮೊನೊಸ್ಯಾಕರೈಡ್ ಯೂನಿಟ್ಸ್ ಆರ್ ಕಾಲ್ಡ್ ಡೈಸ್ಯಾಕರೈಡ್ಸ್. ಮುಂಚೆ ಇದನ್ನು ಡೈಸ್ಯಾಕರೈಡ್ಸ್ ಅಂತಲೇ ಕರೀತಾ ಇದ್ರು, ಏಕೆಂದರೆ 2 ಶುಗರ್ ಯೂನಿಟ್ಸ್ ಕೂಡ್ತಾ ಇತ್ತು. ಹಾಗಾಗಿ ಈಗ 2ರಿಂದ 10 ಶುಗರ್ ಯೂನಿಟ್ಸು ಸೇರುತ್ತೆ, ಹಾಗಾಗಿ ಇದನ್ನು ಆಲಿಗೋ ಅಂತ ಕರಿತಾ ಇದ್ದೀವಿ. ಇನ್ ಆಲಿಗೋಸ್ಯಾಕರೈಡ್ಸ್ ದ ಮೊನೊಸ್ಯಾಕರೈಡ್ಸ್ ಆರ್ ಲಿಂಕ್ಡ್ ಬೈ ಎ ಲಿಂಕೇಜ್ ಟರ್ಮ್ಡ್ ಆಸ್ glycosidic bond, and some oligosaccharides found in combination with proteins called glycoproteins, so which are commonly found in side chains of polypeptides. ಇಲ್ಲಿ ಏನಾಗುತ್ತೆ ಅಂದರೆ, ಮೊನೊಸ್ಯಾಕರೈಡ್ಸು ಒಂದಕ್ಕೆ ಇನ್ನೊಂದು ಲಿಂಕ್ ಆಗಬೇಕಲ್ಲ. ಫಾರ್ ಎಕ್ಸಾಂಪಲ್, ಒಂದು ಗ್ಲೂಕೋಸು ಮತ್ತೊಂದು ಗ್ಲೂಕೋಸ್ ಜೊತೆ ಸೇರೋದು, ಇಲ್ಲ ಒಂದು ಗ್ಲೂಕೋಸು ಮತ್ತೊಂದು ಫ್ರಕ್ಟೋಸ್ ಜೊತೆ ಸೇರೋದು, ಈ ಥರ ಆಗಬೇಕು ಅಂತಂದರೆ ಅವೆರಡರ ನಡುವೆ ಒಂದು ಬಾಂಡ್ ಫಾರ್ಮೇಷನ್ ಆಗಬೇಕು. ಸೊ ಆ ಬಾಂಡ್ ಫಾರ್ಮೇಷನ್ನ ನಾವು ಗ್ಲೈಕೋಸೈಡಿಕ್ ಬಾಂಡ್ ಅಂತ ಕರಿತೀವಿ. ಸೊ ಹಾಗೆಯೇ ಇಲ್ಲೇ ಒಂದು ಗ್ಲೂಕೋಸು ಮತ್ತೊಂದು ಪ್ರೋಟೀನ್ ಜೊತೆ ಸೇರಬೇಕು ಅಂತಂದರೆ ನಾವು ಅದರ ಕಾಂಬಿನೇಷನ್ನ ಗ್ಲೈಕೋಪ್ರೋಟೀನ್ಸ್ ಅಂತ ಕರಿತೀವಿ. ಈ ಗ್ಲೈಕೋಪ್ರೋಟೀನ್ನ ನೀವು ಪ್ರೋಟೀನ್ ಕ್ಲಾಸಿಫಿಕೇಷನಲ್ಲಿ ಕಾಂಜುಗೇಟೆಡ್ ಪ್ರೋಟೀನ್ಸಲ್ಲಿ ನೋಡ್ತೀರಾ. ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ oligosaccharides? See, we can see maltose, lactose and sucrose. So these disaccharides, they are sweet in taste, soluble in water, and on hydrolysis yields 2 monosaccharide units. ಮತ್ತು ಈ ಡೈಸ್ಯಾಕರೈಡ್ಸ್ದು ಪ್ರಾಪರ್ಟಿನ ನೋಡಿದರೆ ನೀವು, ಇವುಗಳು ಕೂಡ ಟೇಸ್ಟಲ್ಲಿ ಸ್ವೀಟ್ ಆಗಿರುತ್ತೆ, ಬಟ್ ನಾಟ್ ಆ್ಯಸ್ ಸ್ವೀಟ್ ಆ್ಯಸ್ ಗ್ಲೂಕೋಸ್ ಅಷ್ಟು ಸ್ವೀಟ್ ಆಗಿರಲ್ಲ. ಆದ್ರೂ ಇದು ಮೊನೊಸ್ಯಾಕರೈಡ್ಸ್ ಅಷ್ಟು ಸ್ವೀಟ್ ಇಲ್ಲ ಅಂತಂದರು, ಬಟ್ ದೇ ಹ್ಯಾವ್ ಸಮ್ ಸ್ವೀಟ್ ಟೇಸ್ಟ್. ಮತ್ತು ಮೊನೊಸ್ಯಾಕರೈಡ್ಸು ಹೇಗೆ ವಾಟ್ರಲ್ಲಿ ಸಾಲ್ಯುಬಲ್ ಆಗುತ್ತೋ ಇದು ಕೂಡ ಸಾಲ್ಯುಬಲ್ ಆಗುತ್ತೆ, ಬಟ್ ದೇ ಆರ್ ನಾಟ್ ಕ್ರಿಸ್ಟಲೈನ್ ಇನ್ ನೇಚರ್. ನೀವು ಇದನ್ನು ಅಬ್ಸರ್ವ್ ಮಾಡಬೇಕು. ಇದಕ್ಕೆ ಏನಿರಲ್ಲ ಕ್ರಿಸ್ಟಲೈನ್ ಪ್ರಾಪರ್ಟಿ. ಅಂದರೆ ನಾವು ಲಾಸ್ಟ್ ಕ್ಲಾಸಲ್ಲೇ ಹೇಳಿದಾಗೆ ಆ ಉಪ್ಪು ಕ್ರಿಸ್ಟಲ್ಸ್ ಥರ ಇರ್ತಲ್ಲ, ಆ ಥರ ಶೇಪ್ಸ್ ಇರಲ್ಲ. ಸೊ ಮತ್ತು ಒಂದು ಯೂನಿಟ್ ಬ್ರೇಕ್ ಆದರೆ ನಮಗೆ 2 ಗ್ಲೂಕೋಸ್ ಯೂನಿಟ್ಗಳು ಸಿಕ್ಕತ್ತೆ. ಸೊ ಫಸ್ಟ್ ಒನ್ ಲೆಟ್ ಅಸ್ ಸಿ ವಿತ್ maltose. So maltose ನೋಡೋಣ. So maltose, when it undergo hydrolysis, it in presence of an enzyme maltase,
ವಿ ಗೆಟ್ ಗ್ಲೂಕೋಸ್ ಆ್ಯಂಡ್ ಗ್ಲೂಕೋಸ್. ಸೊ ನೀವು ಎಲ್ಲಿ ನೋಡ್ತೀರಾ ಈ ಮಾಲ್ಟೋಸನ್ನು ಅಂತಂದರೆ ಈ ಮಾಲ್ಟ್ ಶುಗರ್ ಅಂತ ಬರುತ್ತೆ. ವಾಟ್ ಇಸ್ ದಿಸ್ ಮಾಲ್ಟ್ ಶುಗರ್ ಅಂದರೆ ಎಸ್ಪೆಷಲಿ ಈ ಜ್ವರ ಬಂದಿರೋರಿಗೆಲ್ಲ ಬಾರ್ಲಿ ಗಂಜಿ ಕುಡಿಯೋಕ್ಕೆ ಹೇಳ್ತಾರೆ. ಸೊ ಆ ಬಾರ್ಲಿಲಿ ಈ ಮಾಲ್ಟೋಸ್ ಇರುತ್ತೆ. ಸೊ ಈ ಯಾಕೆ ನಾವು ಮಾಲ್ಟೋಸನ್ನು ಆ ಥರ ತೊಗೋತೀವಿ ಅಂತ ಹೇಳಿದರೆ ನಮ್ಗೆ ಇಮಿಡಿಯೇಟ್ ಗ್ಲೂಕೋಸ್ ಬೇಕಿರುತ್ತೆ, ಬಟ್ ಬರೀ ಗ್ಲೂಕೋಸನ್ನು ತಿನ್ನೋಕ್ಕಾಗಲ್ಲ. ಹಾಗಾಗಿ ಗಂಜಿ ಕುಡಿದಾಗ ನಮಗೆ ಒಂದು ಗ್ಲೂಕೋಸ್ ಬದಲು 2 ಗ್ಲೂಕೋಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮಾಲ್ಟ್ ಶುಗರ್ನ ಅಲ್ಲಿ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಸೊ ಆ್ಯಂಡ್ ಇಟ್ ಹ್ಯಾಸ್ ಟು ಬ್ರೇಕ್ ಇನ್ ಪ್ರೆಸೆನ್ಸ್ ಆಫ್ ಎನ್ಸೈಮ್. ಸೊ ಈ ಮಾಲ್ಟೋಸು ಸುಮ್ಮನೆ ಹಾಗೆ ಬ್ರೇಕ್ ಆಗೋಕ್ಕಾಗಲ್ಲ. ನಾನು ನಿಮಗೆ ಹಾರ್ಮೋನ್ಸ್ ಮಾಡಬೇಕಾದ್ರೆ ಹೇಳಿದ್ದೆ ಎಂಡೋಕ್ರೈನ್ ಸಿಸ್ಟಮಲ್ಲಿ, ಅಂದರೆ ಎನ್ಸೈಮ್ಸ್ ದೇ ಆರ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಎನ್ಸೈಮ್ಸ್ ನೋ ಡೈಜೆಷನ್ ಇನ್ ದ ಬಾಡಿ ಟೇಕ್ಸ್ ಪ್ಲೇಸ್ ಅಂತ. ಸೊ ಇಲ್ಲಿ ಎನ್ಸೈಮ್ ಏನು ಅಂದರೆ ಮಾಲ್ಟೇಸು. ಸೊ ಮಾಲ್ಟೇಸ್ನ ಪ್ರೆಸೆನ್ಸಲ್ಲಿ 2 ಗ್ಲೂಕೋಸ್ ಸಿಕ್ಕತ್ತೆ. ಹಾಗೆಯೇ ಲ್ಯಾಕ್ಟೋಸ್ ಬ್ರೇಕ್ ಆದರೆ, ಅದು ಹೈಡ್ರೋಲೈಸ್ ಆದರೆ ಇನ್ ಪ್ರೆಸೆನ್ಸ್ ಆಫ್ ಲ್ಯಾಕ್ಟೇಸು ಯು ಆರ್ ಗೋಯಿಂಗ್ ಟು ಗೆಟ್ ಗ್ಲೂಕೋಸ್ ಆ್ಯಂಡ್ ಗ್ಯಾಲಾಕ್ಟೋಸ್. ಲ್ಯಾಕ್ಟೋಸ್ ಅಂದರೆ ಇಟ್ ಇಸ್ ಅ ಮಿಲ್ಕ್ ಶುಗರ್. ಆ್ಯಂಡ್ ಸಿಮಿಲರ್ಲಿ ಸುಕ್ರೋಸ್, ಸುಕ್ರೋಸು ಕೇನ್ ಶುಗರು. ಸೊ ಇದು ಏನಾದರೂ ಬ್ರೇಕ್ ಆದರೆ ಅಥವಾ ಹೈಡ್ರೋಲೈಸ್ ಆದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್. ಸೊ ಎನಿವೇ ವಿ ಆರ್ ಗೋಯಿಂಗ್ ಟು ಗೆಟ್ 2 monosaccharide units with the oligosaccharides or with the disaccharides. So coming to maltose. So this is the structure of maltose. So you can observe this is one glucose molecule and this is one glucose molecule. So both have been joined by a glycosidic bond. Idu glycosidic bond. So what is this 1,4 glycosidic linkage andre enu anta? See here we start naming from ದಿಸ್ ಕಾರ್ಬನ್. ಈ ಕಾರ್ಬನಿಂದ ನೇಮ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ದಿಸ್ ಈಸ್ ವಾಟ್ ಫಸ್ಟ್ ಕಾರ್ಬನ್. ಇದು ಫಸ್ಟ್ ಕಾರ್ಬನ್ನು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತು. ಈ 1 ಇದೆಯಲ್ಲ ಅದು ಈ ಕಾರ್ಬನ್ನು, ಅಂದರೆ ಮೊದಲನೇ ಕಾರ್ಬನ್ನು ಮತ್ತು 4ನೇ ಕಾರ್ಬನ್ನು. ಇದು 4ನೇ ಕಾರ್ಬನ್ನು. ಸೊ ಇಲ್ಲಿ 4ನೇ ಕಾರ್ಬನ್ ಆದರೆ ಇಲ್ಲೂ 4ನೇ ಕಾರ್ಬನ್ನೇ ಆಗಿರುತ್ತೆ. ದಟ್ ಈಸ್ 1 2 3 4. ಸೊ ದಟ್ ಈಸ್ ಫಸ್ಟ್ ಕಾರ್ಬನ್ ಹ್ಯಾಸ್ ಬಿನ್ ಲಿಂಕ್ಡ್ ವಿತ್ ದ 4th ಕಾರ್ಬನ್. ದಟ್ ಈಸ್ 1,4 ಗ್ಲೈಕೋಸೈಡಿಕ್ ಲಿಂಕೇಜ್. ಅದಕ್ಕೆ ಇದನ್ನು 1,4 ಅಂತ ಕರಿತೀವಿ. ಅಂದರೆ ಮೊದಲನೇ ಕಾರ್ಬನ್ನು ಮತ್ತು 4ನೇ ಕಾರ್ಬನ್ನಿಂದ 2 ಕಾರ್ಬನ್ನು ಲಿಂಕ್ ಆಗಿದೆ ಅಂತ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್. ದಟ್ ಇಸ್ ದಿಸ್ ಇಸ್ 1 ಗ್ಲೂಕೋಸ್ ಆ್ಯಂಡ್ ದಿಸ್ ಇಸ್ 1 ಗ್ಲೂಕೋಸ್ ವಿತ್ 1,4 ಗ್ಲೈಕೋಸೈಡಿಕ್ ಲಿಂಕೇಜ್. ಆ್ಯಂಡ್ ಮಾಲ್ಟೋಸ್ ವಿಚ್ ಇಸ್ ಕಾಮನ್ಲಿ ಕಾಲ್ಡ್ ಮಾಲ್ಟ್ ಶುಗರ್. ಏನಂತ ಕರಿತೀವಿ ಅಂದರೆ ನಾನು ಆಗಲೇ ಹೇಳಿದೆ, ಅದನ್ನು ಮಾಲ್ಟ್ ಶುಗರ್ ಅಂತ ಕರಿತೀವಿ. ಆ್ಯಂಡ್ ಸ್ಪ್ರೌಟಿಂಗ್ ಬಾರ್ಲಿ ಈಸ್ ದ ಮೇಜರ್ ಸೋರ್ಸ್ ಆಫ್ ಇಟ್. ಸೊ ಸ್ಪ್ರೌಟಿಂಗ್ ಬಾರ್ಲಿ ಅಂದರೆ ಈ ಮೊಳಕೆ ಹೊಡಿತಾ ಇರುತ್ತಲ್ಲ ಆ ಬಾರ್ಲಿ ತುಂಬ ರಿಚ್ ಆಗಿರುತ್ತೆ ಮಾಲ್ಟೋಸಿಂದ. ಸೊ ಬಾರ್ಲಿಯಲ್ಲೂ ಇರುತ್ತೆ, ಬಟ್ ಸ್ಪ್ರೌಟಿಂಗ್ ಬಾರ್ಲಿ ಇಸ್ ವೆರಿ ರಿಚ್. ಹೇಗೆ ಮೊಳಕೆ ಕಾಳುಗಳು ಪ್ರೋಟೀನ್ಸಲ್ಲಿ ಹೆಚ್ಚಾಗಿ ರಿಚ್ ಆಗಿರುತ್ತೋ, ಜಾಸ್ತಿ ಇರುತ್ತೋ, ಹಾಗೆಯೇ ಇಲ್ಲುವೆ. ಇಟ್ ಈಸ್ ಆಲ್ಸೋ ಫೌಂಡ್ ಇನ್ ಜರ್ಮಿನೇಟಿಂಗ್ ಸೀಡ್ಸ್, ಸೀರಿಯಲ್ಸ್ ಆ್ಯಸ್ ವೆಲ್ ಆ್ಯಸ್ ಮಾಲ್ಟ್. ಸೊ ಅದನ್ನು ಬಿಟ್ಟು ನಾವು ಎಲ್ಲೆಲ್ಲಿ ನೋಡ್ಬೋದು ಅಂತಂದರೆ ಈ ಮೊಳಕೆ ಹೊಡಿತಾ ಇರೋ ಕಾಳಲ್ಲಿ ಮತ್ತು ಧಾನ್ಯಗಳಲ್ಲಿ ಮತ್ತು ಮಾಲ್ಟಲ್ಲಿ ನಾವು ಜಾಸ್ತಿ ಮಾಲ್ಟೋಸನ್ನು ನೋಡ್ತೀವಿ. ಅದಕ್ಕೆ ಹೆಸರು ಮಾಲ್ಟೋಸ್ ಅಂತ. ಆ್ಯಂಡ್ ಇಟ್ ಇಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಡೈಜೆಷನ್ ಆಫ್ ಸ್ಟಾರ್ಚ್ ವೇರ್ ಮಾಲ್ಟೋಸ್ ಇಸ್ ಫರ್ದರ್ ಹೈಡ್ರೋಲೈಸ್ಡ್ ಇನ್ ಪ್ರೆಸೆನ್ಸ್ ಆಫ್ ಮಾಲ್ಟೇಸ್ ಎನ್ಸೈಮ್ ಟು ಗಿವ್ 2 ಗ್ಲೂಕೋಸ್ ಮಾಲಿಕ್ಯೂಲ್ಸ್. ಮತ್ತು ಮಾಲ್ಟೋಸು ನಾನು ಆಗಲೇ ಹೇಳಿದಾಗೆ ಬ್ರೇಕ್ ಆಗುತ್ತೆ, ಆಯಿತಾ? ಎಲ್ಲಿ ಅಂತಂದರೆ ಸ್ಟಾರ್ಚನ್ನು ನಾವು ತೊಗೊಂಡ್ರೂ ಕೂಡ, ಸ್ಟಾರ್ಚ್ ಅಂದರೆ ರೈಸಲ್ಲಿ ಏನಿರುತ್ತೋ, ರೈಸು, ರಾಗಿ ಅಥವಾ ಗೋಧಿ, ಇದರಲ್ಲಿ ಏನಿರುತ್ತೋ ಅದೆಲ್ಲ ಸ್ಟಾರ್ಚು. ಸೊ ಸ್ಟಾರ್ಚು ನಾವು ತಿನ್ನೋದೆಲ್ಲ ಆಲ್ಮೋಸ್ಟ್ ಸ್ಟಾರ್ಚೇ. ಸೊ ಸ್ಟಾರ್ಚು ಬ್ರೇಕಾಗಿ ನಮಗೇನು ಕೊಡುತ್ತೆ ಅಂತಂದರೆ ಅದು ಡೈರೆಕ್ಟಾಗಿ ಗ್ಲೂಕೋಸ್ ಆಗಲಿ, ಗ್ಯಾಲಾಕ್ಟೋಸ್ ಆಗಲಿ, ಫ್ರಕ್ಟೋಸ್ ಆಗಲಿ ಕೊಡಲ್ಲ, ಅಂದರೆ ಮೊನೋಸ್ಯಾಕ್ರೈಡ್ಸ್ ಕೊಡಲ್ಲ. ಸ್ಟಾರ್ಚ್ ಬ್ರೇಕ್ ಆದರೆ ಅದು ನಮಗೆ ಕೊಡೋದೇನೆ ಮಾಲ್ಟೋಸ್ನ. ಸೊ ಅಂದರೆ ಇಫ್ ಪಾಲಿಸ್ಯಾಕರೈಡ್ ಬ್ರೇಕ್ಸ್ ದೆನ್ ವಿ ಆರ್ ಗೋಯಿಂಗ್ ಟು ಗೆಟ್ ಒಲಿಗೋಸ್ಯಾಕರೈಡ್. ಸೊ ಒಲಿಗೋಸ್ಯಾಕರೈಡ್ ಸಿಕ್ಕತ್ತೆ. ಮತ್ತು ಮಾಲ್ಟೋಸ್ ಬ್ರೇಕ್ ಆಗಿ ನಮಗೆ ಗ್ಲೂಕೋಸ್ ಸಿಕ್ಕತ್ತೆ. ಅದನ್ನು ನಾನು ನಿಮಗೆ ಹೈಡ್ರೋಲಿಸಿಸಲ್ಲಿ ತೋರಿಸಿದ್ದು. ಸೊ ವಾಟ್ ಈಸ್ ಲ್ಯಾಕ್ಟೋಸ್? ಲ್ಯಾಕ್ಟೋಸ್ ಆಲ್ರೆಡಿ ಐ ಟೋಲ್ಡ್ ಯು ಇಟ್ ಈಸ್ ಅ ಮಿಲ್ಕ್ ಶುಗರ್. ಸೊ ಇಟ್ ಈಸ್ ಪ್ಯೂರ್ಲಿ ಫ್ರಮ್ ದ ಆ್ಯನಿಮಲ್ ಒರಿಜಿನ್. ಇಲ್ಲೂ ಅಷ್ಟೇ ನೀವು ಲ್ಯಾಕ್ಟೋಸ್ನ ಸ್ಟ್ರಕ್ಚರ್ ತೊಗೊಂಡ್ರೆ ವಾಟ್ ಯು ಕ್ಯಾನ್ ಸಿ ಅಂದರೆ ದಿಸ್ ಈಸ್ ದ ಗ್ಯಾಲಾಕ್ಟೋಸ್. ದಿಸ್ ಈಸ್ ಗ್ಯಾಲಾಕ್ಟೋಸ್ ಸ್ಟ್ರಕ್ಚರ್ ಆ್ಯಂಡ್ ದಿಸ್ ಇಸ್ ಗ್ಲೂಕೋಸ್ ಸ್ಟ್ರಕ್ಚರ್. ಸೊ ಒಂದು ಗ್ಯಾಲಾಕ್ಟೋಸು ಇನ್ನೊಂದು ಗ್ಲೂಕೋಸ್ ಜೊತೆ ಏನಾಗಿದೆ, ಇಟ್ ಹ್ಯಾಸ್ ಬೀನ್ ಲಿಂಕ್ಡ್. ಆ್ಯಂಡ್ ವಾಟ್ ಈಸ್ ದಿಸ್ ಲಿಂಕೇಜ್? ಅಗೇನ್ ಇಟ್ ಈಸ್ 1,4 glycosidic linkage because this is first carbon and this is 4th carbon. So usually we'll have 1,4 glycosidic linkage where galactose have been linked
linked with the glucose molecule, and is commonly called milk sugar since it is present in milk of mammals. ಸೊ ಎಲ್ಲ ಮ್ಯಾಮಲ್ಸಲ್ಲೂ ಏನು ಮಿಲ್ಕ್ ಏನಿರುತ್ತೆ ಆ ಮಿಲ್ಕಲ್ಲಿ ಯೂಶ್ವಲಿ ಲ್ಯಾಕ್ಟೋಸನ್ನು ನಾವು ನೋಡ್ತೀವಿ. ಆ್ಯಂಡ್ ಇಟ್ ಈಸ್ ಲೆಸ್ ಸಾಲ್ಯುಬಲ್ ಇನ್ ವಾಟರ್. ಸೊ ವಾಟರಲ್ಲಿ ಇದು ಕಡಿಮೆ ಸಾಲ್ಯುಬಲ್ ಆಗುತ್ತೆ, ಅಂದರೆ ಬೇಗ ನಾವು ಈ ಮಾಲ್ಟೋಸನ್ನು ಹಾಕಿದಾಗ ಸಾಲ್ಯುಬಲ್ ಆದಷ್ಟು, ಗ್ಲುಕೋಸ್ನ ಹಾಕಿದಾಗ ಸಾಲ್ಯುಬಲ್ ಆದಷ್ಟು ಬೇಗ ಸಾಲ್ಯುಬಲ್ ಆಗಲ್ಲ. ಮತ್ತು ಲೆಸ್ ಸ್ವೀಟ್, ಕಡಿಮೆ. ಈಗ ನಾವು ಹಾಲು ಕುಡಿದ್ರೆ ಫೀಲ್ ಆಗುತ್ತೆ, ನಾವು ಗ್ಲುಕೋಸ್ ತಿಂದಾಗ ಎಷ್ಟು ಸ್ವೀಟ್ ಇರುತ್ತೋ ಹಾಲು ಕುಡಿದಾಗ ನಮ್ಗೆ ಅದೇ ಸ್ವೀಟು ಬರಲ್ಲ. ಆ್ಯಂಡ್ ದ ಎನ್ಸೈಮ್ ಲ್ಯಾಕ್ಟೇಸ್ ಹೈಡ್ರೋಲೈಸ್ ಲ್ಯಾಕ್ಟೋಸ್ ಇಂಟು ಗ್ಲೂಕೋಸ್ ಆ್ಯಂಡ್ ಗ್ಯಾಲಾಕ್ಟೋಸ್. ನಾನು ಆವಾಗಲೇ ತೋರಿಸಿದೆ ಏನಂದರೆ ಎನ್ಸೈಮು ಲ್ಯಾಕ್ಟೇಸ್ ಏನು ಮಾಡುತ್ತೆ, ಲ್ಯಾಕ್ಟೋಸನ್ನು ಗ್ಲೂಕೋಸ್ ಮತ್ತು ಗ್ಯಾಲಾಕ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. And in the intestine of infants there is an enzyme that is called lactase in high quantity. ನಾವು ಯಾಕೆ ಮಕ್ಕಳಿಗೆ ಜಾಸ್ತಿ ಹಾಲು ಕೊಡ್ತೀವಿ, ಮತ್ತು ಮಕ್ಕಳು ಹುಟ್ಟಿದ 6 ತಿಂಗಳ ತನಕನೂ ಯಾಕೆ ಹಾಲೇ ಕುಡಿಬೇಕು, ನೀರನ್ನು ಕುಡಿಬಾರ್ದು ಅಂತ ಹೇಳ್ತಾರೆ. ಎಕ್ಸ್ಕ್ಲೂಸಿವ್ಲಿ ದೆರ್ ಶುಡ್ ಬಿ ಓನ್ಲಿ ದ ಮದರ್ಸ್ ಮಿಲ್ಕ್ ಫೀಡಿಂಗ್ ಅಂತಾನೆ ಹೇಳ್ತಾರೆ. ಯಾಕೆ ಅಂತಂದರೆ ದೆರ್ ಇಸ್ ಅ ರೀಸನ್ ದಟ್ ಇನ್ ದ ಇಂಟೆಸ್ಟೈನ್ ಆಫ್ ಇನ್ಫ್ಯಾಂಟ್ಸ್ನ ಇಂಟೆಸ್ಟೈನಲ್ಲಿ ಈ ಲ್ಯಾಕ್ಟೇಸ್ ಎನ್ಸೈಮ್ ತುಂಬ ರಿಚ್ ಆಗಿರುತ್ತೆ. ಸೊ ಹಾಗಾಗಿ ಮಿಲ್ಕನ್ನು ಮಾತ್ರ ಪ್ರೊವೈಡ್ ಮಾಡಬೇಕು, ನಾಟ್ ಇವನ್ ದ ವಾಟರ್ ಅಂತ ಹೇಳ್ತಾರೆ. ಹಾಗೆ ಬೆಳೀತಾ 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 ಈ ಲ್ಯಾಕ್ಟೇಸ್ ಎನ್ಸೈಮ್ನ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಯೂಶಲಿ ನಾವು 1 ವರ್ಷ ಆದಮೇಲೆ ಸ್ವಲ್ಪ ಮಿಲ್ಕು, ಅಂದರೆ ಎಸ್ಪೆಷಲಿ ಬ್ರೆಸ್ಟ್ ಮಿಲ್ಕ್ ಎಲ್ಲ ಕಡಿಮೆನೇ ಆಗುತ್ತೆ. ಬಟ್ 3 ಇಯರ್ಸ್ ಆದಮೇಲೆ ಆಲ್ಮೋಸ್ಟ್ ಮಿಲ್ಕ್ ಕಂಟೆಂಟ್ನ ಕಡಿಮೆ ಮಾಡಿದ್ರೇ ಒಳ್ಳೆಯದು. ಯಾಕೆಂದರೆ ಲ್ಯಾಕ್ಟೇಸ್ ಎನ್ಸೈಮ್ಸ್ನ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. 1 ವರ್ಷದಲ್ಲಿ ಇದ್ದಷ್ಟು ಲ್ಯಾಕ್ಟೇಸು 3 ವರ್ಷದಲ್ಲಿರಲ್ಲ, ಹಾಗೆ 3 ವರ್ಷದಲ್ಲಿದ್ದಷ್ಟು 5 ವರ್ಷದಲ್ಲಿರಲ್ಲ. ಸೊ ಆಲ್ಮೋಸ್ಟ್ 5 ಇಯರ್ಸ್ ಆದಮೇಲೆ ಇಟ್ ಈಸ್ ನಾಟ್ ನೆಸೆಸರಿ ಟು ಟೇಕ್ ಮಿಲ್ಕ್ ಆ್ಯಸ್ ದ ಕಿಡ್ ವಾಸ್ ಟೇಕಿಂಗ್ ಬಿಫೋರ್. ಮುಂಚೆ ಕುಡಿತಾ ಇದ್ದಷ್ಟು ಹಾಲೇ ಬೇಕು ಅಂತ ಏನೂ ಇಲ್ಲ, ಯಾಕಂದರೆ ಲ್ಯಾಕ್ಟೇಸ್ನ ಕ್ವಾಂಟಿಟಿ ಕಡಿಮೆ ಆಗ್ತಾ ಇರುತ್ತೆ. ಇನ್ ದ ಸೆನ್ಸ್ ವಿ ಅಡಲ್ಟ್ಸ್, ಇನ್ನು ಅಡಲ್ಟ್ಸಲ್ಲಂತೂ ಇರೋದೇ ಇಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ನಿಲ್. ಸೊ ಹಾಗಾಗಿ ಮಿಲ್ಕ್ ಶುಗರ್ನ ಡೈಜೆಸ್ಟ್ ಮಾಡೋ ಎನ್ಸೈಮು ಅಡಲ್ಟ್ಸಲ್ಲಿ ಇರೋದೇ ಇಲ್ಲ. ಸೊ ದಿಸ್ ಕನ್ವರ್ಟ್ಸ್ ಲ್ಯಾಕ್ಟೋಸ್ ಟು ಗ್ಲೂಕೋಸ್ ಆ್ಯಂಡ್ ಗೆಲಾಕ್ಟೋಸ್. ಸೊ ದ ಮಿಲ್ಕ್ ಇಸ್ ಪ್ರೊವೈಡೆಡ್ ಟು ದ ನ್ಯೂ ಬಾರ್ನ್ ಆಸ್ ವೆಲ್ ಆಸ್ ಇನ್ಫ್ಯಾಂಟ್ಸ್ ಎಟ್ ಹೈ ಕ್ವಾಂಟಿಟೀಸ್. So coming to next important disaccharide, that is sucrose. ಸೊ ಸುಕ್ರೋಸು ಎಲ್ರಿಗೂ ತುಂಬ ಇಷ್ಟ. ಯಾಕೆ ಅಂದರೆ ಇದು ಕೇನ್ ಶುಗರ್. ನಮಗೆ ಆ್ಯಸ್ ಸಚ್ ಹಾಗೇ ಸಿಕ್ಕುವಂತಹ ಒಂದೇ ಒಂದು ಶುಗರ್ ಯಾವುದು ಅಂತಂದರೆ ಇಟ್ ಈಸ್ ಸುಕ್ರೇಸ್. ವೆರಿ ಕಾಮನ್ಲಿ ಅವೈಲೇಬಲ್ ಏಜೆಂಟ್, ವೆರಿ ಕಾಮನ್ಲಿ ಅವೈಲೇಬಲ್ ಒಲಿಗೋಸ್ಯಾಕರೈಡ್. So this is the structure of sucrose. That is again here you can see 1-2 glycosidic linkage. ಯಾಕಂದರೆ ನಾನು ನಿಮ್ಗೆ ಫ್ರಕ್ಟೋಸ್ ಸ್ಟ್ರಕ್ಚರ್ ಕೂಡ ತೋರಿಸಿದ್ದೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ವಾಟ್ ಯೂಶ್ವಲಿ we find in the sense here it is first carbon, as such it is first carbon, and this is glucose. So glucose ಅಲ್ಲಿ first carbon ಏನೇ ಲಿಂಕ್ ಆಗಿದೆ. But if you take the structure of fructose, from here we are going to name, clear? So it is that carbon where it is second carbon. So ಇಲ್ಲೇನಾಗುತ್ತೆ ಸೆಕೆಂಡ್ ಕಾರ್ಬನ್, ಅದಕ್ಕೆ ನಾವು ಇದನ್ನೇ ಅಂತ ಕರಿತೀವಿ ಅಂದರೆ 1-2 glycosidic linkage ಅಂತ ಕರಿತೀವಿ. And sucrose, which is commonly called cane sugar, that is formed from an equimolar mixture of glucose and fructose. So ಇಲ್ಲಿ equimolar ಅಂತ, ಏನು equimolar ಅಂದರೆ ಅಂತ ಈ ಗ್ಲೂಕೋಸ್ ಎಷ್ಟಿರುತ್ತೆ ಫ್ರಕ್ಟೋಸ್ ಕೂಡ ಅಷ್ಟೇ ಇರುತ್ತೆ ಅಂತ. ಈವನ್ ವಿತ್ ದ ಮಾಲಿಕ್ಯುಲರ್ ವೆಯ್ಟ್ನ ತೊಗೊಂಡ್ರು ನಾವು ಎರಡೂ ಬೇರೆ ಬೇರೆ ಮಾಲಿಕ್ಯುಲರ್ ವೆಯ್ಟಲ್ಲಿ ಇರಲ್ಲ. ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಸೇಮ್. ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮೇ ಇರುತ್ತೆ, C6H12O6. ಬಟ್ ಆ ಮೊಲಾರಿಟಿ ಕೂಡ ಒಂದೇ ಇರುತ್ತೆ ಅಂತ, ಅದಕ್ಕೆ ಇದನ್ನು ಈಕ್ವಿಮೋಲಾರ್ ಮಿಕ್ಸ್ಚರ್ ಅಂತ ಕರಿತೀವಿ. ಆ್ಯಂಡ್ ವೇರ್ ದ ಹೈಡ್ರೋಲಿಸಿಸ್ ಆಫ್ ಸುಕ್ರೋಸ್ ಬೈ ದ ಎನ್ಸೈಮ್ ಸುಕ್ರೇಸ್ ಗಿವ್ ಬ್ಯಾಕ್ ದ ಸೇಮ್. ಮತ್ತು ನಾವು ಹೈಡ್ರೋಲೈಸ್ ಮಾಡಿದಾಗ ಏನಾಗುತ್ತೆ ಅಂದರೆ
ಸುಕ್ರೋಸನ್ನು ವಿತ್ ದ ಹೆಲ್ಪ್ ಆಫ್ ಎನ್ ಎನ್ಸೈಮ್ ಸುಕ್ರೇಸು ನಮಗೆ ಇದೇನೇ ವಾಪಸ್ ಸಿಕ್ಕತ್ತೆ ಅಂತ. ಸೊ ಐ ಮೀನ್ ವಿ ಆರ್ ಗೋಯಿಂಗ್ ಟು ಗೆಟ್ ಸೇಮ್ ಗ್ಲೂಕೋಸ್ ಮತ್ತು ಫ್ರಕ್ಟೋಸು, ಮತ್ತು ಅದನ್ನು ಮಿಕ್ಸ್ ಮಾಡಿದಾಗ ಕೂಡ ನಮಗೆ ಸುಕ್ರೋಸೆ ಸಿಕ್ಕತ್ತೆ. ಆ್ಯಂಡ್ ಇಟ್ ಈಸ್ ಕಾಮನ್ ಶುಗರ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಆಲ್ ಫೋಟೋಸಿಂಥೆಟಿಕ್ ಪ್ಲ್ಯಾಂಟ್ಸ್ ಇನ್ಕ್ಲೂಡಿಂಗ್ ಶುಗರ್ ಕೇನ್, ಬೀಟ್, ಆ್ಯಪಲ್, ಪೈನಾಪಲ್, ಕ್ಯಾರೆಟ್ ಎಕ್ಸೆಟ್ರಾ. ನಾನು ನಿಮಗೆ ಆವಾಗಲೇ ಹೇಳಿದಾಗೆ ಏನಂದರೆ ಇದು ಆ್ಯಸ್ ಸಚ್ ನಾವು ಹಾಗೆ ಕನ್ಸ್ಯೂಮ್ ಮಾಡುವಂತಹ ಶುಗರು, ಮತ್ತು ಎಲ್ಲ ಫೋಟೋಸಿಂಥೆಟಿಕ್ ಪ್ಲ್ಯಾಂಟಲ್ಲೂ ವೈಡ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅದು ಶುಗರ್ ಕೇನ್ ಆಗಿರ್ಬೋದು, ಬೀಟ್ ಅಂದರೆ ಬೀಟ್ರೂಟು, ಆ್ಯಪಲ್ಲು, ಪೈನಾಪಲ್ಲು, ಕ್ಯಾರೆಟು. ಸೊ ಹಾಗಾಗಿ ಇದಕ್ಕೆಲ್ಲ ನಾವು ಬೇರೆ ಏನೂ ಹಾಕ್ಕೊಳ್ದೇನೆ ಹಾಗೆಯೇ ಡೈರೆಕ್ಟಾಗಿ ತಿಂತೀವಿ. ನೀವು ಕೇಳ್ಬೋದು ಆ್ಯಪಲ್ಲು ಪೈನಾಪಲ್ಲೆಲ್ಲ ಫ್ರಕ್ಟೋಸ್ ಇರಲ್ವಾ ಅಂತ. ಇಲ್ಲಿ ಫ್ರಕ್ಟೋಸ್ ಕೂಡ ಇರುತ್ತೆ, ಅದನ್ನೇ ನಾನು ಇಲ್ಲಿ ತೋರಿಸ್ತಾ ಇರೋದು. ಸೊ ಅಲಾಂಗ್ ವಿತ್ ದ ಫ್ರಕ್ಟೋಸ್ ಈವನ್ ವಿ ಫೈಂಡ್ ಗ್ಲೂಕೋಸ್ ಅಂತ. ಆ್ಯಂಡ್ ಇಟ್ ಈಸ್ ದ ಓನ್ಲಿ ಫುಡ್ ಸ್ಟಫ್ ಯೂಸ್ ಡೈರೆಕ್ಟ್ಲಿ ಇನ್ ದ ಕ್ರಿಸ್ಟಲೈನ್ ಫಾರ್ಮ್. ಕ್ರಿಸ್ಟಲೈನ್ ಫಾರ್ಮಲ್ಲೇ ನಾವು ಹಾಗೇ ಈ ಫುಡ್ ಸ್ಟಫ್ನ ತೊಗೋತೀವಿ. ಆ್ಯಂಡ್ ದಿಸ್ ಶುಗರ್ ಇಸ್ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ಲೀವ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಥ್ರೂ ದೇರ್ ವ್ಯಾಸ್ಕುಲಾರ್ ಸಿಸ್ಟಮ್. ಸೊ ಇಲ್ಲೂ ಅಷ್ಟೇ ಏನಂದರೆ ಶುಗರು ಲೀವ್ಸಲ್ಲಿ ಏನು ಸಿಂಥಸೈಸ್ ಆಗುತ್ತೆ ಅದು ಪ್ಲ್ಯಾಂಟ್ಸ್ನ ಬೇರೆ ಪಾರ್ಟಿಗೆ ಏನಾಗುತ್ತೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇದನ್ನೇ ನಾವು ವ್ಯಾಸ್ಕುಲಾರ್ ಸಿಸ್ಟಮ್ ಇನ್ ದ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಲೀವ್ಸಲ್ಲಿ ಏನು ಸಿಂಥಸೈಸ್ ಆಗುತ್ತೆ ಅದನ್ನು ನಾವು ಈ ಪೊಟೆಟೊ ಕೇಸಲ್ಲಿ ಶುಗರ್ನ ಎಲ್ಲಿ ನೋಡ್ತೀವಿ ಅಂತಂದರೆ ವಿ ಸಿ ಇನ್ ದ ಸ್ಟೆಮ್ ಎಕ್ಸಾಂಪಲ್ಲು. ಹಾಗೆಯೇ ಕ್ಯಾರೆಟಲ್ಲಿ ವಿಚ್ ಇಸ್ ಎಕ್ಸಾಂಪಲ್ ಫಾರ್ ರೂಟ್. ಸೊ ಆ ರೂಟಲ್ಲಿ ನೋಡ್ತೀವಿ. ಹಾಗಾಗಿ ಲೀವ್ಸಲ್ಲಿ ಸಿಂಥಸೈಸ್ ಆಗೋದು ಇಟ್ ಜಸ್ಟ್ ಸ್ಟೋರ್ಸ್ ಇದರಿಂದ ರೂಟ್ ಆರ್ ಸ್ಟೆಮ್. ಸೊ ಸುಕ್ರೋಸ್ ಆನ್ ಹೈಡ್ರೋಲಿಸಿಸ್ ಬೈ ಡೈಲ್ಯೂಟ್ ಆಸಿಡ್ಸ್ ಆನ್ ಎನ್ಸೈಮ್ ಇನ್ವರ್ಟೇಸ್ ಗಿವ್ಸ್ ಇನ್ವರ್ಟ್ ಶುಗರ್. ಇದನ್ನು ಸುಮಾರು ಸತಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ, ವಾಟ್ ಇಸ್ ಇನ್ವರ್ಟ್ ಶುಗರ್ ಅಂತ. ಸೊ ವಾಟ್ ಇಸ್ ಇನ್ವರ್ಟ್ ಶುಗರ್ ಅಂದರೆ ಸುಕ್ರೋಸು ಹೈಡ್ರೋಲೈಸ್ ಆದರೆ ಯಾವುದರಲ್ಲಿ ಅಂತಂದರೆ ನಾಟ್ ಇನ್ ಪ್ರೆಸೆನ್ಸ್ ಆಫ್ ಸುಕ್ರೇಸ್, ಇನ್ಸ್ಟೆಡ್ ಇಫ್ ಇಟ್ ಇಸ್ ಹೈಡ್ರೋಲೈಸ್ಡ್ ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಆಸಿಡ್ಸ್. ಯಾವುದಾದ್ರೂ ಡೈಲ್ಯೂಟ್ ಆಸಿಡ್ಸ್ ಇನ್ ದ ಸೆನ್ಸ್ ಇಟ್ ಮೇ ಬಿ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಆರ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್, ವಾಟ್ ಎವರ್ ಇಟ್ ಇಸ್. ಸೊ ಇಫ್ ಇಟ್ ಅಂಡರ್ಗೋ ಹೈಡ್ರೋಲಿಸಿಸ್ ಆ್ಯಂಡ್ ಇನ್ ಪ್ರೆಸೆನ್ಸ್ ಆಫ್ ಆ್ಯನ್ ಎನ್ಸೈಮ್ ಇನ್ವರ್ಟೇಸ್ನ ಪ್ರೆಸೆನ್ಸಲ್ಲಿ ಅದು ಹೈಡ್ರೋಲೈಸ್ ಆದರೆ ಏನನ್ನು ಕೊಡುತ್ತೆ ಅಂದರೆ ಇಟ್ ಗಿವ್ಸ್ ದ ಮೋಸ್ಟ್ ಸ್ವೀಟೆಸ್ಟ್ ಶುಗರ್ ಕಾಲ್ಡ್ ಇನ್ವರ್ಟ್ ಶುಗರ್. ಇದು ಎಲ್ಲದಕ್ಕಿಂತ ಸ್ವೀಟೆಸ್ಟ್ ಶುಗರು. ಆ ಶುಗರ್ನ ನಾವೇನಂತ ಕರಿತೀವಿ ಅಂದರೆ ಇನ್ವರ್ಟ್ ಶುಗರ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಶುಡ್ ಹ್ಯಾಪನ್ ಇನ್ ಪ್ರೆಸೆನ್ಸ್ ಆಫ್ ಎನ್ ಎನ್ಸೈಮ್ ಇನ್ವರ್ಟೇಸ್. ಸೊ ಇನ್ವರ್ಟೇಸ್ನ ಪ್ರೆಸೆನ್ಸಲ್ಲೇ ಅದು ಇನ್ವರ್ಟ್ ಶುಗರ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಲೆಟ್ ಅಸ್ ಫಿನಿಶ್ ವಿತ್ ದ ಫಂಕ್ಷನ್ಸ್ ಆಫ್ ಒಲಿಗೋಸ್ಯಾಕರೈಡ್ಸ್ನ ಫಂಕ್ಷನ್ಸು ಏನೇನೋ ಅಂತ. ಸೊ ಹಿಯರ್ ಒಲಿಗೋಸ್ಯಾಕರೈಡ್ಸ್ ಹೆಲ್ಪ್ ಫಾರ್ ದ ಸೆಲ್ ರೆಕಗ್ನಿಷನ್. ವಾಟ್ ಡಸ್ ದಿಸ್ ಸೆಲ್ ರೆಕಗ್ನಿಷನ್ ಅಂದರೆ ನಾನು ಅವಾಗಲೇ ಪೊಟೆಟೋದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಸೊ ಸಿ ವಾಟ್ ಹ್ಯಾಪನ್ಸ್ ಇನ್ ಕೇಸ್ ಆಫ್ ದಿಸ್ ಒಲಿಗೋಸ್ಯಾಕರೈಡ್ಸ್, ದೇ ಕಂಟೈನ್ ಸಮ್ ಗ್ಲೈಕೋಪ್ರೋಟೀನ್ಸ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಸೆಲ್ ಮೆಂಬ್ರೇನ್ ದಟ್ ಸರ್ವ್ಸ್ ಆಸ್ ಐಡೆಂಟಿಫೈಯರ್ಸ್. ಸೊ ಇಲ್ಲಿ ಈ ಪೊಟೆಟೊ ಕೇಸಲ್ಲಾಗಿರಬಹುದು, ಇಲ್ಲ ಸ್ವೀಟ್ ಪೊಟೆಟೊ, ಈ ಥರ ಯಾವುದಾದ್ರೂ ಒಂದು ನೀವು ಟ್ಯೂಬರ್ಸೋ ಅಥವಾ ಯಾವುದಾದ್ರೂ ಸ್ಟೆಮ್ಸೋ ಆ ಥರ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅವುಗಳಲ್ಲಿ ಗ್ಲೈಕೋಪ್ರೋಟೀನ್ ಇರುತ್ತೆ, ಆಯಿತಾ. ಅದು ಎಲ್ಲಿರುತ್ತೆ ಅಂದರೆ ಇಟ್ ಇಸ್ ಆನ್ ದ ಸರ್ಫೇಸ್ ಆಫ್ ದ ಸೆಲ್. ಇದು ಐಡೆಂಟಿಫೈಯರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇದು ಏನು ಮಾಡುತ್ತೆ ಅಂದರೆ ದಿಸ್ ಅಸಿಸ್ಟ್ ದ ಸೆಲ್ ಇನ್ ದೇರ್ ರೆಕಗ್ನಿಷನ್. ಸೊ ಎಲ್ಲಿ ಸೆಲ್ಸ್ ಇದ್ದಾವೆ ಅದನ್ನು ರೆಕಗ್ನೈಸ್ ಮಾಡಿ ಅಲ್ಲಿಗೆ ಈ ಶುಗರ್ ಯೂನಿಟ್ನ ಕಳಿಸುವಂತಹ ಅಥವಾ ಪ್ಲ್ಯಾಂಟ್ಸಲ್ಲಿ ಆ ಶುಗರ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಮಾಡುತ್ತೆ. ಇದನ್ನು ನಾವು ಸೆಲ್ ರೆಕಗ್ನಿಷನ್ ಅಂತ ಕರಿತೀವಿ. ಯಾಕಂದರೆ ನಮಗೆ ಮೇಲೆ ಪ್ಲ್ಯಾಂಟ್ ಕಾಣಿಸ್ತಾ ಇರುತ್ತೆ ಯಾವ ಕೇಸಲ್ಲಿ ಅಂದರೆ ಈ ರೂಟ್ ಮಾಡಿಫಿಕೇಷನ್ನು ಅಥವಾ ಸ್ಟೆಮ್ ಮಾಡಿಫಿಕೇಷನಲ್ಲಿ ನಮಗಾದರೆ ಅಲ್ಲಿ ಪೊಟೆಟೊ ಇದೆಯಾ ಅಂತ ಗೊತ್ತಾಗಲ್ಲ, ಯಾಕಂದರೆ ವಿ ಕ್ಯಾನ್ ಸಿ ಓನ್ಲಿ ದ ಪ್ಲ್ಯಾಂಟ್. ಹಾಗಾಗಿ ಆ ಸೆಲ್ ರೆಕಗ್ನೈಸ್ ಆಗಬೇಕು ಅಂತ ಅಂದರೆ ಲೈಕ್ ಅಲ್ಲಿಗೆ ಫುಡ್ ಸಪ್ಲೈ ಆಗಬೇಕು ಅಥವಾ ಲೀಫಲ್ಲಿ ಸಿಂಥಸೈಸ್ ಆಗಿರೋ ಶುಗರ್ಸ್ ಸಪ್ಲೈ ಆಗಬೇಕು ಅಂತಂದರೆ ಇಟ್ ಶುಡ್ ನೀಡ್ ಸಮ್ ಐಡೆಂಟಿಫೈಯರ್ಸ್. ಸೊ ಈ ಸುಕ್ರೋಸು ಏನಾಗಿ ಐಡೆಂಟಿಫೈ ಆಗುತ್ತೆ, ಲೈಕ್ ಐ ಮೀನ್ ಒಲಿಗೋಸ್ಯಾಕರೈಡ್ಸು ಏನಾಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ ಐಡೆಂಟಿಫೈಯರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ದಿಸ್ ಅಸಿಸ್ಟ್ ದ ಸೆಲ್ ಇನ್ ದೇರ್ ರೆಕಗ್ನಿಷನ್. ಸೊ ಫುಡ್ ಸಪ್ಲೈ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ರೆಕಗ್ನಿಷನ್ ಆಫ್ ಇಮ್ಯುನೋಗ್ಲೋಬುಲಿನ್ಸ್.
ಹೇಗೆ ಸೆಲ್ ರೆಕಗ್ನಿಷನ್ ಆಗುತ್ತೋ ಪ್ಲ್ಯಾಂಟ್ಸಲ್ಲಿ, ಹಾಗೆಯೇ ಹ್ಯೂಮನ್ ಬೀಯಿಂಗ್ಸಲ್ಲಿ ಇಮ್ಯುನೋಗ್ಲೋಬುಲಿನ್ಸ್ನ ರೆಕಗ್ನೈಸ್ ಮಾಡೋಕ್ಕೆ ಒಲಿಗೋಸ್ಯಾಕರೈಡು ಹೆಲ್ಪ್ ಮಾಡುತ್ತೆ. ಹೇಗೆ ಅಂದರೆ ದಿಸ್ ಲಿವರ್ ಸೆಲ್ಸ್ ರೆಕಗ್ನೈಸ್ ಇಮ್ಯುನೋಗ್ಲೋಬುಲಿನ್ಸ್ ವಿತ್ ದ ಹೆಲ್ಪ್ ಆಫ್ ಒಲಿಗೋಸ್ಯಾಕರೈಡ್ಸ್. ಈ ಲಿವರ್ ಸೆಲ್ಸ್ ಏನು ಮಾಡುತ್ತೆ ಅಂದರೆ ಇಮ್ಯುನೋಗ್ಲೋಬುಲಿನ್ನ ಸಿಂಥಸೈಸ್ ಮಾಡಿದ ಮೇಲೆ ಅದು ರೆಕಗ್ನೈಸ್ ಆಗಬೇಕು. ಸೊ ಆ ಇಮ್ಯುನೋಗ್ಲೋಬುಲಿನ್ಸ್ ರೆಕಗ್ನೈಸ್ ಆಗಂಗೆ ಮಾಡೋದೇನೆ ಏನಂದರೆ ಈ ಲಿವರ್ ಸೆಲ್ಸು. ಆ ಲಿವರ್ ಸೆಲ್ ರೆಕಗ್ನೈಸ್ ಆಗಂಗೆ ಮಾಡೋಕ್ಕೆ ಹೆಲ್ಪ್ ಮಾಡೋದು oligosaccharides. So oligosaccharides, it may be a maltose, it may be lactose, whatever it is, it helps the liver cells to recognize immunoglobulins recognize agage ಮಾಡುತ್ತೆ. And similarly nitrogen fixation, one of the important process that usually takes place in the ಪ್ಲ್ಯಾಂಟ್ಸ್, ದಟ್ ಈಸ್ ನೈಟ್ರೋಜನ್ ಫಿಕ್ಸೇಷನ್. ಅಂದರೆ ಈ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟು ಪ್ಲ್ಯಾಂಟ್ಸ್ ಬೆಳೆಯೋಕ್ಕೆ. ಸೊ ಒಲಿಗೋಸ್ಯಾಕರೈಡ್ಸ್ ಪ್ರೆಸೆಂಟ್ ಆನ್ ದ ವಾಲ್ಸ್ ಆಫ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಹೆಲ್ಪ್ ಇನ್ ಬೈಂಡಿಂಗ್ ಆಫ್ ಬ್ಯಾಕ್ಟೀರಿಯಾ ಟು ದ ರೂಟ್ ಹೇರ್ಸ್ ಆಫ್ ಲೆಗುಮಿನಸ್ ಪ್ಲ್ಯಾಂಟ್ಸ್. ಈ ನಾನು ಆಗಲೇ ನಿಮಗೆ ಈ ಪೊಟೆಟೋದು ಎಕ್ಸಾಂಪಲ್ ಕೊಟ್ಟಿದ್ದೆ. ಈ ಪೊಟೆಟೋದಲ್ಲಿ ರೂಟ್ ನೋಡ್ಯೂಲ್ಸ್ ನೋಡಿರ್ತೀರಾ ಅಂತ ಅನ್ಕೋತೀನಿ. ಮತ್ತು ರೈಸೋಮ್ಸಲ್ಲೂ ರೂಟ್ ನೋಡ್ಯೂಲ್ಸ್ ಇರುತ್ತೆ, ಶುಂಠಿಲ್ಲ. ಈ ರೂಟ್ ನೋಡ್ಯೂಲ್ಸ್ ಏನು ಅಂತಂದರೆ ಅದು ಹೆಲ್ಪ್ ಮಾಡುತ್ತೆ. ಏನಕ್ಕೆ ಅಂದರೆ ನೈಟ್ರೋಜನ್ನ ಫಿಕ್ಸ್ ಮಾಡೋಕ್ಕೆ, ಆಯಿತಾ. ಸೊ ಅದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಜೋಬ್ಯಾಕ್ಟರ್ ಅಂತ ಕರಿತೀವಿ ನಾವು. ಈ ಅಜೋಬ್ಯಾಕ್ಟರ್ಸು ನೈಟ್ರೋಜನ್ನ ಫಿಕ್ಸ್ ಮಾಡಿಕೊಡುತ್ತೆ ಪ್ಲ್ಯಾಂಟ್ಸಿಗೆ. ಹೇಗೆ ಅಂತಂದರೆ ರೂಟ್ ನೋಡ್ಯೂಲ್ಸ್ನ ಸಹಾಯದಿಂದ. ಇದಕ್ಕೆ ಒಲಿಗೋಸ್ಯಾಕರೈಡ್ಸ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಆ ಫಿಕ್ಸೇಷನಿಗೆ, ನೈಟ್ರೋಜನ್ ಫಿಕ್ಸೇಷನಿಗೆ. ಸೊ ಪ್ಲ್ಯಾಂಟ್ ವಿಚ್ ಇಸ್ ವೇರ್ ದ ನೈಟ್ರೋಜನ್ ಸಪ್ಲೈ ಇಸ್ ಗುಡ್, ದೇ ಕ್ಯಾನ್ ಗ್ರೋ ವೆಲ್. ಸೊ ನೈಟ್ರೋಜನ್ ಫಿಕ್ಸೇಷನ್ ಆಗಿ ನೈಟ್ರೋಜನ್ ಸಪ್ಲೈ ಚೆನ್ನಾಗಾದರೆ ಪ್ಲ್ಯಾಂಟ್ಸಿಗೆ ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ. ಸೊ ಇದಕ್ಕೆ ಹೆಲ್ಪ್ ಮಾಡೋದೇನೆ ಏನು, ಒಲಿಗೋಸ್ಯಾಕರೈಡ್ಸು, ದಟ್ ಟು ಫಾರ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಟು ಐಡೆಂಟಿಫೈ ಆ್ಯಂಡ್ ಫಿಕ್ಸ್ those bacteria in the root nodules, or that is in the root hairs of leguminous plants. So coming to polysaccharides. See, polysaccharides, they are formed by linkage of more than 10 monosaccharide units, so they are regarded as polymeric anhydrides of simple sugars. ನಾನು ಆಗಲೇ ಹೇಳಿದೆ, ಒಂದು ಗ್ಲೂಕೋಸ್ ಇನ್ನೊಂದು ಗ್ಲೂಕೋಸ್ ಜೊತೆಗೆ ಕಂಬೈನ್ ಆಗಬೇಕು ಅಂದರೆ ಅಥವಾ ಲಿಂಕ್ ಆಗಬೇಕು ಅಂದರೆ ದೇರ್ ಶುಡ್ ಬಿ ಸಮ್ ಲಿಂಕೇಜ್ ಅಂತ. ಹಾಗೆಯೇ ಪಾಲಿಸ್ಯಾಕರೈಡ್ಸ್ ಅಂದರೆ 10ಕ್ಕಿಂತ ಜಾಸ್ತಿ ಮೊನೋಸ್ಯಾಕರೈಡ್ ಯೂನಿಟ್ಸು ಲಿಂಕ್ ಆಗೋದು. 2ರಿಂದ 10 ಆದರೆ ಅದನ್ನು ಒಲಿಗೋಸ್ಯಾಕರೈಡ್ಸ್ ಅಂತ ಕರಿತೀವಿ. ಹಾಗೆ 10ಕ್ಕಿಂತ ಜಾಸ್ತಿ ಮೊನೋಸ್ಯಾಕರೈಡ್ ಯೂನಿಟ್ಸು, ಸಮ್ಟೈಮ್ಸ್ ಮೋರ್ ದ್ಯಾನ್ 10 till it may be 100, 200 or 300, whatever it is. ಸೊ ಈ ಥರ ಆದರೆ ಅದನ್ನು ನಾವು ಪಾಲಿ ಅಂದರೆ ಮೆನಿ ಅಂತ ಪಾಲಿಸ್ಯಾಕರೈಡ್ಸ್ ಅಂತ ಕರಿತೀವಿ. ದೇ ಆರ್ ದ ನಾನ್ ಶುಗರ್ಸ್ ಗಿವಿಂಗ್ ಮೋರ್ ದ್ಯಾನ್ 10 ಮೊನೋಸ್ಯಾಕರೈಡ್ ಯೂನಿಟ್ಸ್ ಆನ್ ಹೈಡ್ರೋಲಿಸಿಸ್. ಇದನ್ನು ನಾನ್ ಶುಗರ್ಸ್ ಅಂತಲೇ ಕರಿತೀವಿ ಕಾಮನ್ ಆಗಿ. ಯಾಕಂದರೆ ಶುಗರ್ಸ್ನ ಯಾವ ಪ್ರಾಪರ್ಟಿನೂ ಪಾಲಿಸ್ಯಾಕರೈಡ್ಸ್ ತೋರಿಸೋದೇ ಇಲ್ಲ, ಬಿಕಾಸ್ ದೇ ಆರ್ ಅಮಾರ್ಫಸ್ ಇನ್ ನೇಚರ್. ಕ್ರಿಸ್ಟಲೈನ್ ಆಗಿ ಕಾಣಿಸಲ್ಲ, ಮತ್ತು ಅವು ಶುಗರ್ ಥರ ಸ್ವೀಟ್ ಆಗಿರಲ್ಲ, ಮತ್ತು ವಾಟರಲ್ಲಿ ಹಾಕಿದರೆ ಅದು ಹೈಡ್ರಲೈಸ್ ಆಗಲ್ಲ ಅಥವಾ ಡಿಸಾಲ್ವ್ ಆಗಲ್ಲ. ಸೊ ಹಾಗಾಗಿ ಇದಕ್ಕೆ ಯಾವ ಶುಗರ್ ಪ್ರಾಪರ್ಟಿನೂ ಇರಲ್ಲ. ಸೊ ಅದಕ್ಕೆ ಕಾಮನ್ ಆಗಿ ನಾನ್ ಶುಗರ್ಸ್ ಅಂತ ಕರಿತೀವಿ. ಆದರೆ ಹೈಡ್ರಲೈಸ್ ಆದರೆ ಮಾತ್ರ ಅದು ಪಕ್ಕ ಶುಗರ್ಸನ್ನೇ ಕೊಡುತ್ತೆ. ಸೊ ದೇ ಬಿಲಾಂಗ್ ಟು ಕ್ಯಾಟಗರಿ ಆಫ್ ಸ್ಯಾಕರೈಡ್ಸ್, ಐ ಮೀನ್ ಕಾರ್ಬೋಹೈಡ್ರೇಟ್ಸ್. So they don't have sweet taste and are amorphous substance and insoluble in water. So have high molecular weight which exceeds up to 50,000, sometimes 50,000 to some 5 lakh, and are able to form the colloidal solution when heated with water. So ಅದನ್ನೇನಾದರೂ ವಾಟರ್ ಜೊತೆ ಹೀಟ್ ಮಾಡಿದರೆ, ಎಕ್ಸಾಂಪಲ್ಲು ನೀವು ಸ್ಟಾರ್ಚನ್ನು ತೊಗೊಂಡು ವಾಟರಲ್ಲಿ ಹಾಕಿ ಅದನ್ನು ಹೀಟ್ ಮಾಡಿದರೆ ದೇ ಫಾರ್ಮ್ ಎ ಕೊಲಾಯ್ಡಲ್ ಸೊಲ್ಯೂಷನ್. ಕೊಲಾಯ್ಡ್ಸ್ ಆಗಲೇ ಓದಿದ್ದೀರಾ ನೀವು. ಸೊ ಹಾಗಾಗಿ ಅದೇನು ಅಂದರೆ ಇನ್ಸಾಲ್ಯುಬಲ್ ಕೊಲಾಯ್ಡಲ್ ಸೊಲ್ಯೂಷನ್, ಅದೇ ನೆವರ್ ಗಿವ್ ಎ ಕ್ಲಿಯರ್ ಸೊಲ್ಯೂಷನ್, ಆ ಇನ್ಸಾಲ್ಯುಬಲ್ ಸೊಲ್ಯೂಷನ್ನ ಫಾರ್ಮ್ ಮಾಡುತ್ತೆ. ಆ್ಯಂಡ್ ದೇ ಮೇ ಬಿ ಬ್ರ್ಯಾಂಚ್ಡ್ ಆರ್ ಅನ್ಬ್ರ್ಯಾಂಚ್. ಕೆಲವು ಬ್ರ್ಯಾಂಚ್ ಆಗಿರ್ತವೆ, ಇನ್ನು ಕೆಲವು ಅನ್ಬ್ರ್ಯಾಂಚ್ಡ್ ಪಾಲಿಸ್ಯಾಕರೈಡ್ಸ್ನು ಕೂಡ ನೋಡ್ತೀವಿ. ದೇ ಡೋಂಟ್ ಎಕ್ಸಿಬಿಟ್ ಎನಿ ಆಫ್ ದ ಪ್ರಾಪರ್ಟೀಸ್ ಆಫ್ ಆಲ್ಡಿಹೈಡ್ ಆರ್ ಕೀಟೋನ್ ಗ್ರೂಪ್. ಇಲ್ಲೇನು ಅಂದರೆ ಈ ಗ್ಲೂಕೋಸ್ ಬಂದು ನಾವು ಆಲ್ಡೋಹೆಕ್ಸೋಸ್ ಅಂತ ಹೇಳಿದ್ದೆ, ಮತ್ತು ಫ್ರಕ್ಟೋಸ್ ಕೀಟೋಹೆಕ್ಸೋಸ್ ಅಂತ ಹೇಳಿದ್ದೆ. ಅಂದರೆ ಆಲ್ಡಿಹೈಡ್ ಪಾಲಿಹೈಡ್ರಾಕ್ಸಿ ಕೀಟೋನ್ ಅಥವಾ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ ಆಗಿರುತ್ತೆ ಅಂತ. ಸೊ ಅದು ಮೊನೋಸ್ಯಾಕರೈಡ್ಸಿಗೆ ಮಾತ್ರ ಸಂಬಂಧಪಡುತ್ತೆ. ಇಲ್ಲಿ ಇದು ಯಾವುದೇ ಪ್ರಾಪರ್ಟಿಯನ್ನು ಲೈಕ್ ತೋರಿಸಲ್ಲ, ಆಲ್ಡಿಹೈಡ್ ಪ್ರಾಪರ್ಟಿ ಆಗಲಿ ಕೀಟೋನ್ ಪ್ರಾಪರ್ಟಿ ಆಗಲಿ. And how they are classified? They are classified into 2 groups. That is, if we find
same monosaccharide unit, then we call it as homopolysaccharide. ಹೋಮೋ ಅಂದರೆ ಸೇಮ್ ಅಂತ. ಸೊ ಒಂದೇ ತರಹದ ಮೊನೋಸ್ಯಾಕರೈಡ್ ಯೂನಿಟ್ಸಿಂದ ಏನಾದರೂ ಆಗಿದ್ದರೆ, ಅಥವಾ ಇಫ್ ದೇ ಹೀಲ್ಡ್ ಓನ್ಲಿ ಒನ್ ಟೈಪ್ ಆಫ್ ಮೊನೋಸ್ಯಾಕರೈಡ್ ಆನ್ ಹೈಡ್ರೋಲಿಸಿಸ್ ಆದಾಗ ಒಂದೇ ತರಹದ ಮೊನೋಸ್ಯಾಕರೈಡ್ಸ್ನ ಇದು ಬಿಟ್ಟರೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಹೋಮೋಪಾಲಿಸ್ಯಾಕರೈಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಲು ಸ್ಟಾರ್ಚು, ಗ್ಲೈಕೋಜನ್ನು, ಸೆಲ್ಯುಲೋಸು. ಹಂಗೆ ಒಟ್ಟಾರೆ ಹೆಟೆರೋಪಾಲಿಸ್ಯಾಕರೈಡ್ಸ್. ಸೊ ದೇ ಕಂಪೋಸ್ಡ್ ಆಫ್ ಮೊನೋಸ್ಯಾಕರೈಡ್ಸ್ ಆ್ಯಂಡ್ ಹೀಲ್ಡ್ ಮಿಕ್ಸ್ಚರ್ ಆಫ್ ಮೊನೋಸ್ಯಾಕರೈಡ್ಸ್ ಆನ್ ಹೈಡ್ರೋಲಿಸಿಸ್. ಸೊ ಇಲ್ಲಿ ಬೇರೆ ಬೇರೆ ಮೊನೋಸ್ಯಾಕರೈಡ್ಸು ಅಂದರೆ ಗ್ಲೂಕೋಸು, ಫ್ರಕ್ಟೋಸು, ಗ್ಯಾಲಾಕ್ಟೋಸು, ಡೆಕ್ಸ್ಟ್ರೋಸು, ಈ ಥರ ಯಾವುದಾದ್ರೂ ಮೊನೋಸ್ಯಾಕರೈಡ್ ಆಗಿರ್ಬೋದು, ಬೇರೆ ಬೇರೆ ಮೊನೋಸ್ಯಾಕರೈಡ್ಗಳಿಂದ ಆಗಿದ್ದು ಮತ್ತು ಅದು ಮಿಕ್ಸ್ಚರ್ ಆಗಿದ್ದು ಮತ್ತು ಅದು ಹೈಡ್ರೋಲೈಸ್ ಆದಾಗ ಅದೇ ಥರ ಬೇರೆ ಬೇರೆ ಮೊನೋಸ್ಯಾಕರೈಡ್ನ ಕೊಟ್ಟರೆ ಅದನ್ನು ಹೆಟಿರೋಪಾಲಿಸ್ಯಾಕರೈಡ್ಸ್ ಅಂತ ಕರಿತೀವಿ. ಹೆಟಿರೋ ಅಂದರೆ ಗೊತ್ತು, ಡಿಫರೆಂಟ್ ಅಂತ. ಆ್ಯಂಡ್ ಎಕ್ಸಾಂಪಲ್ಸ್ ಆರ್ ಹೆಪಾರಿನ್, ಹ್ಯಾಲುರೋನಿಕ್ ಆ್ಯಸಿಡ್. ಸೊ ಇದೆರಡು ಎಕ್ಸಾಂಪಲ್ ಆಗುತ್ತೆ ಹೆಟ್ರೋಪಾಲಿಸ್ಯಾಕರೈಡ್ಗೆ. ಸೊ ಕಮಿಂಗ್ ಟು ಸ್ಟಾರ್ಚ್, ಯು ಕ್ಯಾನ್ ಸಿ ದ ಸ್ಟ್ರಕ್ಚರ್ ಆಫ್ ಸ್ಟಾರ್ಚ್. ಸಿ ಇಟ್ ಇಸ್ ಬ್ರಾಂಚ್ಡ್ ಓವರ್ ಹಿಯರ್. ನಾನು ಬ್ರಾಂಚಿಂಗ್ ಆವಾಗಲೇ ತೋರಿಸ್ತೀನಿ ಅಂತ ಹೇಳಿದೆ, ಇದು ಬ್ರಾಂಚಿಂಗು. ಸೊ ಇದೊಂದು ಗ್ಲೂಕೋಸು, ಇದೊಂದು ಗ್ಲೂಕೋಸು, ದಿಸ್ ಆಲ್ಸೋ. ಸೊ ಮೆನಿ ಗ್ಲೂಕೋಸ್ ಮಾಲಿಕ್ಯೂಲ್ಸ್, ದೇ ಆರ್ ಲಿಂಕ್ಡ್ ವಿತ್ ದ ಹೆಲ್ಪ್ ಆಫ್ ಎ ಗ್ಲೈಕೋಸೈಡಿಕ್ ಬಾಂಡ್. ಸೊ ಗ್ಲೈಕೋಸೈಡಿಕ್ ಲಿಂಕೇಜಿಂದ ಒಂದು ಗ್ಲೂಕೋಸು ಇನ್ನೊಂದು ಗ್ಲೂಕೋಸ್ ಜೊತೆ ಲಿಂಕ್ ಆಗ್ತಾ ಹೋಗುತ್ತೆ. ಸೊ ಆ್ಯಂಡ್ ಇಟ್ ಈಸ್ ಎ ವೈಟ್ ಅಮಾರ್ಫಸ್ ಟೇಸ್ಟ್ಲೆಸ್ ಪೌಡರ್. ನೀವು ಸ್ಟಾರ್ಚ್ ನೋಡಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಏನಂದರೆ ಗಂಜಿ, ಈ ಬಟ್ಟೆಗಳಿಗೆಲ್ಲ ಗಂಜಿ ಹಾಕ್ತಾರಲ್ಲ, ಆ ಗಂಜಿನೇ ಸ್ಟಾರ್ಚ್ ಪೌಡರು. ವೈಟ್, ನಾವೇನು ಫೇಸ್ ಪೌಡರ್ ಹಾಕೋತೀವಿ ಅದೇ ಥರ ಇರುತ್ತೆ, ಫುಲ್ ತುಂಬ ವೈಟ್ ಪೌಡರು, ಮತ್ತು ಅದು ಅಮಾರ್ಫಸ್ಸು. ಅಂದರೆ ನೀವು ನಿಮ್ಮ 4 ಫಿಂಗರು ಮತ್ತು ತಂಬಿಂದ ಟಚ್ ಮಾಡಿದರೆ ತುಂಬ ಸ್ಮೂತ್ ಅಂತ ಅನಿಸುತ್ತೆ. ಅದೇ ಕ್ರಿಸ್ಟಲೈನ್ ಆದರೆ ಗ್ರಿಟಿ ಅನಿಸುತ್ತೆ, ಇದು ಸ್ಮೂತ್ ಅನಿಸುತ್ತೆ. ಆ್ಯಂಡ್ ಇಟ್ ಇಸ್ ಅ ರಿಸರ್ವ್ ಫುಡ್ ಮೆಟೀರಿಯಲ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಫೌಂಡ್ ಇನ್ ಆಲ್ ದ ಸೆರಲ್ಸ್, ಲೆಗ್ಯೂಮ್ಸ್, ಪೊಟ್ಯಾಟೊ ಆ್ಯಂಡ್ ಅದರ್ ವೆಜಿಟೇಬಲ್ಸ್. ಇದು ಪ್ಲ್ಯಾಂಟ್ ಫುಡ್, ಪ್ಲ್ಯಾಂಟ್ ಸ್ಟಾರ್ಚ್ ಅಂತಲೇ ಕರಿತೀವಿ ಕಾಮನ್ ಆಗಿ. ಯಾಕೆಂದರೆ ಇದು ಪ್ಲ್ಯಾಂಟ್ಸಲ್ಲಿ ಜಾಸ್ತಿ ನೋಡ್ತೀವಿ, ಪ್ಲ್ಯಾಂಟಲ್ಲೇ ಪರ್ಟಿಕ್ಯುಲರಾಗಿ ನೋಡ್ತೀವಿ. ಸೊ ಎಲ್ಲ ತರಹದ ನಾವು ತರಕಾರಿ ಆಗಿರಬಹುದು ಅಥವಾ ಕಾಳಾಗಿರಬಹುದು, ಇಲ್ಲ ಯಾವುದೇ ತರಹದ ರೂಟ್ ಪ್ಲ್ಯಾಂಟ್ಸ್ ಆಗಿರ್ಬೋದು, ಸ್ಟೆಮ್ಸ್ ಆಗಿರ್ಬೋದು, ಜಾಸ್ತಿ ನಾವು ಸ್ಟಾರ್ಚ್ನ ನೋಡ್ತೀವಿ. ಹಾಗಾಗಿ ಇದನ್ನು ನಾವು ಪ್ಲ್ಯಾಂಟ್ ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ. ಇಟ್ ಈಸ್ ಇನ್ಸೋಲ್ಯುಬಲ್ ಇನ್ ಕೋಲ್ಡ್ ವಾಟರ್ ಆ್ಯಂಡ್ ಫಾರ್ಮ್ ಕೊಲಾಯ್ಡಲ್ ಸೊಲ್ಯೂಷನ್ ಇನ್ ಬಾಯ್ಲಿಂಗ್ ವಾಟರ್. ನೀವೇನಾದರೂ ಇದನ್ನು ಕೋಲ್ಡ್ ವಾಟ್ರಿಗೆ ಹಾಕಿದ್ರೆ ಆಗಲೇ ಹೇಳಿದಾಗೆ ಕೊಲಾಯ್ಡಲ್ ಸೊಲ್ಯೂಷನ್ ಸಿಕ್ಕತ್ತೆ. ಅದೇ ನೀವೇನು ಬಾಯ್ಲಿಂಗ್ ವಾಟ್ರಲ್ಲಿ ಹಾಕಿದ್ರೆ ಅಲ್ಲೂ ಕೊಲಾಯ್ಡ್ಸೇ ಫಾರ್ಮ್ ಆಗುತ್ತೆ, ಬಟ್ ಕೋಲ್ಡ್ ವಾಟ್ರಲ್ಲಿ ಸಾಲ್ಯುಬಲ್ ಆಗಲ್ಲ. ಬಾಯ್ಲಿಂಗ್ ವಾಟ್ರಲ್ಲಿ ಸಾಲ್ಯುಬಲ್ ಆಗೋ ಥರ ಕಾಣಿಸುತ್ತೆ. ಇನ್ ದ ಸೆನ್ಸ್ ಇಟ್ ಫಾರ್ಮ್ಸ್ ಎ ಕೊಲಾಯ್ಡಲ್, ಜೆಲ್ಲಿ ಥರ ಕಾಣಿಸುತ್ತೆ. ಅದಕ್ಕೆ ನಾವು ಅದನ್ನು ಗಂಜಿ ಅಂತ ಹೇಳಿ ಬಟ್ಟೆಗೆ, ಕಾಟನ್ ಕ್ಲಾತ್ಸ್ಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಅದೇನೇ ಸ್ಟಾರ್ಚು. ಆ್ಯಂಡ್ ಸ್ಟಾರ್ಚ್ ಇಸ್ ಮೇಡ್ ಅಪ್ ಆಫ್ 2 ಸ್ಟ್ರಕ್ಚರಲಿ ಡಿಫರೆಂಟ್ homopolysaccharide units called amylose, that is 20%, and amylopectin with 80%. ಸೊ ಇದು ಬೇರೆ ಬೇರೆ ಶುಗರ್ ಇದರಿಂದ ಆಗಿರುತ್ತೆ. ಇನ್ ದ ಸೆನ್ಸ್ ಯೂನಿಟ್ಸ್ ಬೇರೆ ಬೇರೆದಲ್ಲ. ಸೊ ಅದು 2 ಡಿಫ್ರೆಂಟ್ ಟೈಪ್ ಆಫ್ ದ ಹೋಮೋಪಾಲಿಸ್ಯಾಕರೈಡ್. ಅದನ್ನು ನಾವು ಅಮೈಲೋಸ್ ಅಂತಾನೋ ಅಮೈಲೋಪೆಕ್ಟಿನ್ ಅಂತಾನೋ ಕರಿತೀವಿ. ಅದು ರೇಷಿಯೋ ಬಂದು ಇಟ್ ಇಸ್ 20:80. What is glycogen? See again, glycogen, which is one of the homopolysaccharide, which is called animal homopolysaccharide. That is, see, you can see the structure of glycogen. That is, all these are the glucose monomers. ಇದೆಲ್ಲ ಗ್ಲೂಕೋಸೇನೆ. ಮತ್ತು ಹಿಯರ್ ವಿ ಕ್ಯಾನ್ ಫೈಂಡ್ ಈವನ್ ದ ಬ್ರಾಂಚಿಂಗ್ನ ನೋಡ್ತೀವಿ ನಾವು. ಆ್ಯಂಡ್ ದಿಸ್ ಕಂಪ್ಲೀಟ್ಲಿ ಗಿವ್ಸ್ ಗ್ಲೂಕೋಸ್ ಆನ್ ಹೈಡ್ರೋಲಿಸಿಸ್. ಇದೇನನ್ನು ಕೊಡುತ್ತೆ ಅಂದರೆ ಹೈಡ್ರೋಲೈಸ್ ಆದರೆ ಕಂಪ್ಲೀಟಾಗಿ ಗ್ಲೂಕೋಸನ್ನು ವಾಪಸ್ ಕೊಡುತ್ತೆ. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ಇಟ್ ಇಸ್ ಅನ್ ಅನಿಮಲ್ ಸ್ಟಾರ್ಚ್ ಆರ್ ಅನಿಮಲ್ ರಿಸರ್ವ್ ಫುಡ್. ಏಕೆಂದರೆ ಅನಿಮಲ್ಸು, ಇಟ್ ಮೇ ಬಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಅನಿಮಲ್ಸ್, ಯೂಶ್ವಲಿ ವಿ ಕನ್ಸ್ಯೂಮ್ ದ ಲಾರ್ಜ್ ಕ್ವಾಂಟಿಟಿ ಆಫ್ ಗ್ಲೂಕೋಸ್. ಸಮ್ಟೈಮ್ಸ್ ನಾವೇನು ಮಾಡ್ತೀವಿ ಅಂದರೆ ಅವಶ್ಯಕತೆಗಿಂತನೂ ಹೆಚ್ಚು ಗ್ಲೂಕೋಸನ್ನು ಕನ್ಸ್ಯೂಮ್ ಮಾಡ್ತೀವಿ. ಸೊ ಅವಾಗೇನಾಗುತ್ತೆ ಅಂತಂದರೆ ಆ ಗ್ಲೂಕೋಸು ಪೂರ್ತಿ ಹೈಡ್ರೋಲೈಸ್ ಆಗಿ ನಮಗೆ ಎನರ್ಜಿ ಕೊಡಲ್ಲ. ಅದರ ಬದಲು ಅದೇನು ಮಾಡುತ್ತೆ, ಎಕ್ಸ್ಟ್ರಾ ಏನು ಗ್ಲೂಕೋಸ್ನ ನಾವು ತಿಂದಿರ್ತೀವಿ, ಸೊ ಅದು ಬಂದು ಸ್ಟೋರ್ ಆಗ್ತಾ ಹೋಗುತ್ತೆ. ಎಲ್ಲಿ ಅಂದರೆ ಲಿವರಲ್ಲಿ ಮತ್ತು ಮಸಲ್ಸಲ್ಲಿ. ಸೊ ಆ ಲಿವರಲ್ಲಿ ಸ್ಟೋರ್ ಆಗುತ್ತಲ್ಲ, ಅದೇ
ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಆರ್ ಸೀಯಿಂಗ್, ದಟ್ ಇಸ್ ಗ್ಲೈಕೋಜನ್. ಆ್ಯಂಡ್ ದಿಸ್ ಗ್ಲೈಕೋಜನ್ ಇಟ್ ಇಸ್ ಎ ವೈಟ್ ಪೌಡರ್. ನೀವು ಹಾಗೆ ಗ್ಲೈಕೋಜನ್ನ ನೋಡಿದರೆ ಗ್ಲೈಕೋಜನ್ ಹೇಗಿರುತ್ತೆ ಅಂದರೆ ಸ್ಟಾರ್ಚ್ ಇದ್ದ ಹಾಗೆಯೇ ವೈಟ್ ಪೌಡರ್ ಆಗಿರುತ್ತೆ, ಬಟ್ ಇಟ್ ಇಸ್ ರೆಡಿಲಿ ಸಾಲ್ಯುಬಲ್ ಇನ್ ವಾಟರ್. ಆದರೆ ವಾಟ್ರಲ್ಲಿ ಏನಾಗುತ್ತೆ ಅಂದರೆ ಸಾಲ್ಯುಬಲ್ ಆಗುತ್ತೆ. ಆ್ಯಂಡ್ ದ ಮಿನಿಮಮ್ ಮಾಲಿಕ್ಯುಲರ್ ವೆಯ್ಟ್ ಆಫ್ ಗ್ಲೈಕೋಜನ್ ಇಸ್ ಅರೌಂಡ್ ಸಮ್ 5 lakh. ಸೊ ಒಂದು ಗ್ಲೈಕೋಜನ್ ಮಾಲಿಕ್ಯೂಲನ್ನು ಮಾಲಿಕ್ಯುಲರ್ ವೆಯ್ಟ್ ಎಷ್ಟಿರುತ್ತೆ ಅಂದರೆ ನಿಯರ್ಲಿ ಇಟ್ಸ್ ಸಮ್ 5 to 50 lakhs ಅಷ್ಟು ಇರುತ್ತೆ. ಆ್ಯಂಡ್ ದ ಲಿವರ್ ಗ್ಲೈಕೋಜನ್ ಇಟ್ ಸಪ್ಲೈಸ್ ದ ಗ್ಲೂಕೋಸ್ ಟು ಆಲ್ ಟಿಶ್ಯೂಸ್ ಥ್ರೂ ದ ಬ್ಲಡ್. ಗ್ಲೈಕೋಜನ್ನು ಲಿವರಲ್ಲಿ ಸ್ಟೋರ್ ಆಗಿರೋ ಗ್ಲೈಕೋಜನ್ನು ಹೇಗೆ ಸಪ್ಲೈ ಆಗುತ್ತೆ ಬಾಡಿಗೆ ಅಂತಂದರೆ ಟಿಶ್ಯೂಸ್ಗೆ ಅಂದರೆ ವಯಾ ಬ್ಲಡ್, ಬಿಕಾಸ್ ಬ್ಲಡ್ ಆ್ಯಸ್ ಯು ನೋ ವಿಚ್ ಇಸ್ ಎ fluid connective tissue, it circulates throughout the body, and the blood always contains 1% glucose, and the excess glucose is transported to the liver and converted into glycogen. ನಾನು ಅವಾಗಲೇ ಹೇಳಿದಾಗೆ ಗ್ಲೂಕೋಸ್ ನಾವೇನು ಎಕ್ಸಸ್ ತೊಗೋತೀವಿ ಅದು ಯಾವುದು ಹೈಡ್ರೋಲೈಸ್ ಆಗಲ್ಲ ಅಥವಾ ಯಾವುದು ಬಾಡಿಗೆ ಅವಶ್ಯಕತೆ ಇರಲ್ಲ, ಆ ಗ್ಲೂಕೋಸ್ ಎಲ್ಲ ಹೋಗಿ ಲಿವರಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಯಾಕಂದರೆ ಕೆಲವು ಸತಿ ನಾವು ಟೈಮಿಗೆ ತಿಂಡಿ ಆಗಲಿ ಊಟ ಆಗಲಿ ಮಾಡಲ್ಲ, ಆದರೂ ನಾವು ಯಾಕೆ ಫೇಂಟ್ ಆಗಲ್ಲ, ಬಿದ್ದೋಗಲ್ಲ ಅಥವಾ ಸತ್ತೋಗಲ್ಲ ಅಂತಂದರೆ ಇದೇ ರೀಸನ್ನು. ಆಲ್ರೆಡಿ ಮುಂಚೆನೇ ತಿಂದಿರೋ ಗ್ಲೂಕೋಸು ಗ್ಲೈಕೋಜನ್ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ, ಅದು ಎನರ್ಜಿನ ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ದ ಮಸಲ್ ಗ್ಲೈಕೋಜನ್ ಇಸ್ ಯುಟಿಲೈಸ್ಡ್ ಆಸ್ ದ ಎನರ್ಜಿ ಸೋರ್ಸ್ ಡ್ಯೂರಿಂಗ್ ಮಸಲ್ ಕಾಂಟ್ರಾಕ್ಷನ್. ಸೊ ಮಸಲ್ಸಲ್ಲಿ ಸ್ಟೋರ್ ಆಗಿರೋ ಗ್ಲೈಕೋಜನ್ ಏನಾಗಿ ಕನ್ವರ್ಟ್ ಆಗುತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ನಮಗೆ ಅವಶ್ಯಕತೆ ಇದ್ದಾಗ. ಮತ್ತು ಮಸಲ್ಲು ಕಾಂಟ್ರಾಕ್ಟು ರಿಲ್ಯಾಕ್ಸ್ ಆಗಬೇಕಲ್ಲ, ಸೊ ಮಸಲ್ ಕಾಂಟ್ರಾಕ್ಷನ್ ಟೈಮಲ್ಲಿ ಮಸಲ್ ಗ್ಲೂಕೋಸು ನಮಗೆ ಹೆಲ್ಪ್ ಮಾಡುತ್ತೆ ಕಾಂಟ್ರಾಕ್ಷನ್ ಆಗೋಕ್ಕೆ. ಆ್ಯಂಡ್ ದ ಗ್ಲೈಕೋಜನ್ ರೆಸೆಂಬಲ್ಸ್ ಅಮೈಲೋಪೆಕ್ಟಿನ್ ಆಫ್ ಸ್ಟಾರ್ಚ್ ಕೆಮಿಕಲಿ ಬಟ್ ಡಿಫರ್ಸ್ ಇನ್ ಅ ಮಾಲಿಕ್ಯುಲರ್ ವೆಯ್ಟ್. ಅಮೈಲೋಪೆಕ್ಟಿನ್ ಕೆಮಿಕಲ್ ನಾನು ಅವಾಗಲೇ ಹೇಳಿದ್ನಲ್ಲ, ಸೊ ಅಮೈಲೋಪೆಕ್ಟಿನ್ ಮತ್ತು ಅಮೈಲೋಸಿಂದ ಆಗಿರುತ್ತೆ ಅಂತ ಸ್ಟಾರ್ಚು. ಸೊ ಅಮೈಲೋಪೆಕ್ಟಿನ್ ಸ್ಟಾರ್ಚಲ್ಲಿ ಏನಿರುತ್ತೆ ಅದನ್ನು ನಾವು ಗ್ಲೈಕೋಜನಲ್ಲಿ ಕೂಡ ನೋಡಬಹುದು, ಆದರೆ ಅದರ ಮಾಲಿಕ್ಯುಲರ್ ವೆಯ್ಟು ಸ್ವಲ್ಪ ಡಿಫರ್ ಆಗುತ್ತೆ. ಕಮಿಂಗ್ ಟು ದ ಸೆಲ್ಯುಲೋಸ್. ಸೆಲ್ಯುಲೋಸ್ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ನೀವು, ವಾಟ್ ಸೆಲ್ಯುಲೋಸ್ ಅಂತ. ಸೆಲ್ಯುಲೋಸ್ನ ನೀವು ಎಲ್ಲಿ ನೋಡ್ತೀರಾ ಅಂತಂದರೆ ಹುಲ್ಲಲ್ಲಿ ನಾವು ಸೆಲ್ಯುಲೋಸ್ನ ನೋಡ್ತೀವಿ, ಮತ್ತು ಪ್ಲ್ಯಾಂಟ್ಸಲ್ಲಿ ಕೂಡ ಸೆಲ್ಯುಲೋಸ್ನ ನಾವು ನೋಡ್ತೀವಿ. ನಾವು ಯಾಕೆ ಸೆಲ್ಯುಲೋಸ್ನ ತಿನ್ನಲ್ಲ ಅಂತ, ಇಟ್ ಇಸ್ ಎ ಹೋಮೋಪಾಲಿಸ್ಯಾಕರೈಡ್ ಕಂಪೋಸ್ಡ್ ಆಫ್ ಗ್ಲೂಕೋಸ್ ಯೂನಿಟ್ಸ್. ಇದು ಹೋಮೋಪಾಲಿಸ್ಯಾಕರೈಡ್ಸು. ಸೊ ನೋ ಬ್ರಾಂಚಿಂಗ್ ಓವರ್ ಹಿಯರ್ ವಿ ಫೈಂಡ್, ಇಟ್ ಈಸ್ ಎನ್ chain without branching, and it are not undergo hydrolysis and hydrolyzed only when treated with concentrated sulfuric acid or concentrated sodium hydroxide to give number of glucose molecules. ಅದನ್ನೇ ನಾನು ಅವಾಗಲೇ ಕೇಳಿದ್ನಲ್ಲ, ಯಾಕೆ ನಾವು ಹುಲ್ಲು ತಿನ್ನಲ್ಲ, ಈವೊಂದು ಇಟ್ ಇಸ್ ಅ ಕಾರ್ಬೋಹೈಡ್ರೇಟ್ ಪಾಲಿಸ್ಯಾಕರೈಡ್ ಅಂತ. ವಿ ಡೋಂಟ್ ಹ್ಯಾವ್ ಎನ್ ಎನ್ಸೈಮ್ ವಿಚ್ ಯೂಶಲಿ ಡೈಜೆಸ್ಟ್ ಸೆಲ್ಯುಲೋಸ್ ಇನ್ ದ ಬಾಡಿ. ನಮ್ಮಲ್ಲಿ ಸೆಲ್ಯುಲೋಸ್ ಡೈಜೆಸ್ಟಿಂಗ್ ಎನ್ಸೈಮ್ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಲ್ಲ ಅಂದರೆ ಸೆಲ್ಯುಲೋಸ್ನ ತಿನ್ನಲ್ಲ, ಅಂದರೆ ಹುಲ್ಲನ್ನು ತಿನ್ನಲ್ಲ, ಬಟ್ ಸೊಪ್ಪು ತಿಂತೀವಿ, ಆಯಿತಾ. ಸೊ ಅದು ಕೂಡ ಏನಾಗಲ್ಲ, ಡೈಜೆಸ್ಟ್ ಆಗಲ್ಲ. ದ ಫೈಬ್ರಸ್ ಪಾರ್ಟ್ ವಿಚ್ ಯೂಶಲಿ ಎಕ್ಸ್ಕ್ರೀಟ್ಸ್ ಇನ್ ದ feces, and these cellulose it can be consumed by the animals ಯಾಕೆ ಹುಲ್ಲು ತಿಂತವೆ ಅಂತ. ಸೊ ಯಾಕೆ ಅಂದರೆ ಅವುಗಳಲ್ಲಿ ಸೆಲ್ಯುಲೋಸ್ ಡೈಜೆಸ್ಟಿಂಗ್ ಎನ್ಸೈಮ್ ಇದೆ, ಹಾಗಾಗಿ ದೆ ಕನ್ಸ್ಯೂಮ್ ದ ಗ್ರಾಸ್. and it is the main constituent of cell wall of plants and occur in lignin and cotton. ಜಾಸ್ತಿ ನಾವೆಲ್ಲಿ ನೋಡ್ತೀವಿ ಅಂದರೆ ಸೆಲ್ ವಾಲ್, ಪ್ಲ್ಯಾಂಟ್ನ ಸೆಲ್ ವಾಲಲ್ಲಿ. ಯಾಕಂದರೆ ಪ್ಲ್ಯಾಂಟ್ಸ್ಗೆ ರಿಜಿಡಿಟಿ, ಸ್ಟಿಫ್ನೆಸ್ಸು ಎರಡನ್ನೂ ಕೊಡೋದೇನೆ ಸೆಲ್ಯುಲೋಸ್ ಇಲ್ಲ ಅಂದರೆ ಪ್ಲ್ಯಾಂಟು ಸ್ಟಿಫಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಮತ್ತು ಅದು ಇಟ್ ಈಸ್ ನಥಿಂಗ್ ಬಟ್ ಆ್ಯಂಡ್ ಹ್ಯಾಲೋ ಪಾರ್ಟ್ ಇನ್ ದ ಪ್ಲ್ಯಾಂಟ್. ಆ್ಯಂಡ್ ಯೂಶಲಿ ಲಿಗ್ನಿನ್ ಮತ್ತು ಕಾಟನ್ನು ಅದರಲ್ಲಿ ನಾವು ಸೆಲ್ಯುಲೋಸ್ನ ಜಾಸ್ತಿ ನೋಡ್ತೀವಿ, ಅದನ್ನು ನಾವು ಕಾಮನ್ ಸೆಲ್ಯುಲೋಸ್ ಅಂತಲೇ ಕರಿತೀವಿ. ಆ್ಯಂಡ್ ದ ಮಾಲಿಕ್ಯುಲರ್ ವೆಯ್ಟ್ ಇಟ್ ಯೂಶಲಿ ರೇಂಜಸ್ ಫ್ರಮ್ 2 lakh to 20 lakh. ಎಷ್ಟಿರುತ್ತೆ ಮಾಲಿಕ್ಯುಲರ್ ವೆಯ್ಟು ಅಂದರೆ 2 ಲಕ್ಷದಿಂದ 20 ಲಕ್ಷದ ತನಕನೂ ಮಾಲಿಕ್ಯುಲರ್ ವೆಯ್ಟ್ ಇರುತ್ತೆ ಸೆಲ್ಯುಲೋಸಿಗೆ. ಆ್ಯಂಡ್ ಇಟ್ ಈಸ್ ವೆರಿ ಟಫ್, ವೈಟ್, ಸಾಲಿಡ್, ಇನ್ಸಾಲ್ಯುಬಲ್ ಇನ್ ವಾಟರ್. ಆಗಲೇ ಹೇಳಿದೆ ಅದು ತುಂಬ ಟಫ್. ಆ ಟಫ್ನೆಸ್ಸೇ ಪ್ಲ್ಯಾಂಟಿಗೆ ಸ್ಟಿಫ್ನೆಸ್ ಕೊಡುತ್ತೆ. ಸೊ ಮತ್ತು ವಾಟರಲ್ಲಿ ಸಾಲ್ಯುಬಲ್ ಆಗಲ್ಲ. ಆ್ಯಂಡ್ ಇಟ್ ಈಸ್ ನಾಟ್ ಡೈಜೆಸ್ಟೆಡ್ ಬೈ ಹ್ಯೂಮನ್ ಎನ್ಸೈಮ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪೇಪರ್, ಕಾಟನ್, ಸೆಲ್ಯುಲೋಸ್, ಅಸಿಟೇಟ್ ಎಕ್ಸೆಟ್ರಾ. ಸೊ ಇದು ಹ್ಯೂಮನಲ್ಲಿ ಎನ್ಸೈಮ್ ಇಲ್ಲದೆ ಇರೋದ್ರಿಂದ ಡೈಜೆಸ್ಟ್ ಆಗಲ್ಲ, ಅನಿಮಲ್ಸಲ್ಲಿ ಡೈಜೆಸ್ಟ್ ಆಗುತ್ತೆ. ಮತ್ತು ಎಲ್ಲೆಲ್ಲಿ ಯೂಸ್ ಮಾಡ್ಕೋತೀವಿ ನಾವು ಸೆಲ್ಯುಲೋಸ್ನ, ಅಥವಾ ಆರ್ಟಿಫಿಷಿಯಲ್ ಆಗಿ ನಾವು ಸಿಂಥಸೈಸ್ ಕೂಡ ಮಾಡ್ತೀವಿ ಸೆಲ್ಯುಲೋಸ್ನ, ಎಲ್ಲೆಲ್ಲಿ ಅಂತಂದರೆ
ಪೇಪರು ಮತ್ತು ಕಾಟನ್ನು, ಸೆಲ್ಯುಲೋಸ್ ಇಂಡಸ್ಟ್ರಿ ಇಲ್ಲೆಲ್ಲ ಯೂಸ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ. And what are the functions of polysaccharides? So it acts as a storage of energy. As I told you, in animals excess carbohydrates is stored in the form of glycogen in the liver, and in the plants stored as a starch. So animals ಅಲ್ಲಿ glycogen liver ಅಲ್ಲಿ ಸ್ಟೋರ್ ಆಗುತ್ತೆ as a source of energy. Plants ಅಲ್ಲಿ ಬಂದು it stores either in the root or stem, ಅದು ಸ್ಟಾರ್ಚ್ ರೂಪದಲ್ಲಿರುತ್ತೆ. And supportive function, cellulose in the plants is essential for supportive function as they have to stand stiff. And in the biological lubrication, that is high viscous and mucus like consistency, it lubricates the cell surfaces. So cell surface na lubricate ಮಾಡಕ್ಕೆ we need a viscous agent. ಆ viscous mucus agent ಆಗಿ starch act ಮಾಡುತ್ತೆ lubricant ಆಗಿ. ಹಾಗೆಯೇ ಬಯೋಲಜಿಕಲ್ ಸಿಮೆಂಟ್ ಅಂತ ಕರಿತೀವಿ. ಏನು ಈ ಬಯೋಲಜಿಕಲ್ ಸಿಮೆಂಟ್ ಅಂದರೆ ಈ ಹ್ಯಾಲುರೋನಿಕ್ ಆ್ಯಸಿಡ್ ಆ್ಯಕ್ಚುಲಿ ವಿಚ್ ಯೂಶ್ವಲಿ helps in the plant to interact with each other, in the sense connect with each other. ಸೊ ಅದು ಇಂಟ್ರಸೆಲ್ಯುಲರ್ ಸಿಮೆಂಟಿಂಗ್ ಸಬ್ಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಪ್ಲ್ಯಾಂಟ್ನ ಒಂದು ಪಾರ್ಟನ್ನು ಇನ್ನೊಂದು ಪಾರ್ಟ್ ಜೊತೆಗೆ ಕನೆಕ್ಷನ್ ಕೊಡುತ್ತೆ. ಅದಕ್ಕೆ ಅದನ್ನು ಬಯೋಲಜಿಕಲ್ ಸಿಮೆಂಟ್ ಅಂತ ಕರಿತೀವಿ. ಸೊ ಹಂಗೆ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ದೇ ಹೆಲ್ಪ್ ಫಾರ್ ಬೈಂಡಿಂಗ್ ಒನ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ವಿತ್ ಅನದರ್ ಪ್ಲ್ಯಾಂಟ್ ಸೊ ದಟ್ ಈಸಿಲಿ ದ ಫುಡ್ ಆ್ಯಂಡ್ ವಾಟರ್ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೆಡ್. And anticoagulant, heparin, which functions as anticoagulant. See, ಬಾಡಿಯಲ್ಲಿ ನಮ್ಮ ರಕ್ತ ಯಾವಾಗಲೂ ಹರಿತಾ ಇರುತ್ತೆ, ಅಂಡ್ ಇನ್ ದ ಸೆನ್ಸ್ ಫ್ಲೂಯಿಡ್ ಆಗಿ ಇಟ್ ಯೂಶಲಿ ಇಟ್ ಸರ್ಕ್ಯುಲೇಟ್ಸ್ ಥ್ರೂ ಔಟ್ ದ ಬಾಡಿ. ಸೊ ಈ ಹೆಪಾರಿನ್ನು ಆ ರಕ್ತ ಹೆಪ್ಪುಗಟ್ಟದೆ ಇರೋ ಥರ ನೋಡ್ಕೊಳ್ಳುತ್ತೆ. ಅದಕ್ಕೆ ಅದನ್ನು ನಾವು ಆ್ಯಂಟಿಕೋಆಗ್ಲೆಂಟ್ ಅಂತ ಕರಿತೀವಿ. ಆ ಥರ ನ್ಯಾಚುರಲ್ ಆ್ಯಂಟಿಕೋಆಗ್ಲೆಂಟು ಬಾಡಿಯಲ್ಲೇ ಇರುತ್ತೆ, ಅದೇ ಹೆಪಾರಿನ್ನು. ಸೊ ಯಾಕಂದರೆ ಬಾಡಿಯಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಇಟ್ ಕೆನಾಟ್ ಹ್ಯಾವ್ ಸರ್ಕ್ಯುಲೇಷನ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಡಿಸ್ಫಂಕ್ಷನ್ ಆಲ್ಸೋ. ಸೊ ಹಾಗಾಗಿ ಬಾಡಿಯಲ್ಲಿ ರಕ್ತ ಯಾವಾಗಲೂ ಚಲನೆಯಲ್ಲಿ ಇರಬೇಕು ಅಂತಂದರೆ ಅದಕ್ಕೆ ಹೆಪಾರಿನ್ನು ಹೆಲ್ಪ್ ಮಾಡುತ್ತೆ. ಏನಾಗಿ ಅಂತಂದರೆ ಆ್ಯಸ್ ಅನ್ ಆ್ಯಂಟಿ ಕೋಆಗ್ಲೆಂಟ್ ವಿಚ್ ಡಸಂಟ್ ಕೋಆಗ್ಲೇಟ್ಸ್ ಇನ್ ದ ಬಾಡಿ. ಸೊ coming to one of the important topic that is carbohydrates as source of energy. So idunu kuda kelta irtare. It is a 3 mark question. Sometimes it combines even with the 5 mark question as functions of carbohydrates anta, functions of application of carbohydrates and explain how carbohydrates acts as source of energy anta kuda kelta irtare. ಸೊ ಮತ್ತು ಕಾರ್ಬೋಹೈಡ್ರೇಟ್ಸಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ 5 mark ಕ್ವೆಶ್ಚನ್ ದಟ್ ಇಸ್ ವಿತ್ ಕ್ಲಾಸಿಫಿಕೇಷನ್ನು ಡೆಫಿನಿಷನ್ನು ಮತ್ತು ಅದಕ್ಕೆ ಎಕ್ಸಾಂಪಲ್ಸು, ಅದು 5 mark ಕ್ವೆಶ್ಚನ್ನು. ಕೆಲವು ಸತಿ ಅದರ ಜೊತೆ ಕಾರ್ಬೋಹೈಡ್ರೇಟ್ಸ್ ಎಕ್ಸ್ಪ್ಲೇನ್ ಕಾರ್ಬೋಹೈಡ್ರೇಟ್ಸ್ ಸೋರ್ಸ್ ಆಫ್ ಎನರ್ಜಿ ಅಂತ ಕೂಡ ಕೇಳ್ತಾರೆ. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ದಟ್ ಈಸ್ ಕಾರ್ಬೋಹೈಡ್ರೇಟ್ಸ್ ಆರ್ ದ ಮೇನ್ ಸೋರ್ಸ್ ಆಫ್ ಎನರ್ಜಿ where the glucose molecules acts as fuel in supplying instant energy for the body. ನಾನು ಆವಾಗಲೇ ಹೇಳಿದ್ದೆ ನಿಮಗೆ, ಗ್ಲೂಕೋಸ್ ಏನು ಇನ್ಸ್ಟಾಂಟ್ ಎನರ್ಜಿ, ನಾವು ಕನ್ಸ್ಯೂಮ್ ಮಾಡಿದ ತಕ್ಷಣ ನಮಗೆ ಎನರ್ಜಿ ರಿಲೀಸ್ ಆಗಿಬಿಡತ್ತೆ ಅಂತ. ಸೊ ಹಾಗಾಗಿ ಕಾರ್ಬೋಹೈಡ್ರೇಟ್ನ ನಾವು ಏನಂತ ಕರಿತೀವಿ ಅಂದರೆ ಕರೆನ್ಸಿ ಕಾರ್ಬೋಹೈಡ್ರೇಟ್ ಕರೆನ್ಸಿ, ಆಕ್ಸೆಸ್ ಕರೆನ್ಸಿ ಫಾರ್ ದ ಬಾಡಿ ಅಂತ, ಇಮಿಡಿಯೇಟಾಗಿ ಎನರ್ಜಿ ಕೊಡುತ್ತೆ ಅಂತ. ಸೊ ಈಚ್ ಗ್ರಾಮ್ ಆಫ್ ಗ್ಲೂಕೋಸ್ ಇಟ್ ಪ್ರೊವೈಡ್ಸ್ ಅಪ್ರಾಕ್ಸಿಮೇಟ್ಲಿ 4 kilocalories ಆಫ್ ಎನರ್ಜಿ. ಒಂದು ಮಾಲಿಕ್ಯೂಲ್ ಗ್ಲೂಕೋಸಿಂದ, 1 ಗ್ರಾಮ್ ಗ್ಲೂಕೋಸಿಂದ ನಮಗೆ ಎಷ್ಟು ಎನರ್ಜಿ ಸಿಕ್ಕತ್ತೆ ಅಂದರೆ 4 kilocalories ಎನರ್ಜಿ ಸಿಕ್ಕತ್ತೆ. ಆ್ಯಂಡ್ ಬ್ರೇಕ್ ಡೌನ್ ಆಫ್ ಡಯಟರಿ ಸ್ಟಾರ್ಚ್ ಆರ್ ಎನಿ polysaccharide, it yields glucose, and these glucose through aerobic or anaerobic respiration undergo glycolysis or citric acid cycle and liberates energy in the form of ATP along with 6 molecules of carbon dioxide and 6 molecules of water. So ಇದು ಗ್ಲೂಕೋಸು ಬಾಡಿಯಲ್ಲಿ ಬರ್ನ್ ಆಗಬೇಕು ಅಂತಂದರೆ ದ ಬಾಡಿ ಶುಡ್ ಅಂಡರ್ಗೋ ರೆಸ್ಪಿರೇಷನ್. ಏನಾಗಬೇಕಂದ್ರೆ ನಮ್ಮ ಬಾಡಿಯಲ್ಲಿ ರೆಸ್ಪಿರೇಷನ್ ಆಗಬೇಕು. ಸೊ ರೆಸ್ಪಿರೇಷನ್ ಆದರೆ ಮಾತ್ರ ಗ್ಲೂಕೋಸು ಬರ್ನ್ ಆಗೋಕ್ಕೆ ಸಾಧ್ಯ. ರೆಸ್ಪಿರೇಷನ್ ಆಗಬೇಕು ಅಂದರೆ ಏನಾಗಬೇಕು, ಆಕ್ಸಿಜನ್ ಸಪ್ಲೈ ಆಗಬೇಕು. ಸೊ ಗ್ಲೂಕೋಸು ಆಕ್ಸಿಜನ್ ಸಪ್ಲೈ ಆದ ತಕ್ಷಣವೇ ಇಟ್ ಅಂಡರ್ಗೋ ಸೆಲ್ಯುಲಾರ್ ರೆಸ್ಪಿರೇಷನ್. ಆ ಸೆಲ್ಯುಲಾರ್ ರೆಸ್ಪಿರೇಷನ್ ಆದಮೇಲೆ ಏನು ರಿಲೀಸ್ ಆಗುತ್ತೆ ಅಂದರೆ ಸೆಲ್ಸಲ್ಲಿ ಅಥವಾ ಟಿಶ್ಯೂಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ,
ವಾಟರ್ ರಿಲೀಸ್ ಆಗುತ್ತೆ, ಅದರ ಜೊತೆಗೆ ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ಇದೇನೆ ಎನರ್ಜಿ. ಸೊ ಏನು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅದನ್ನು ಮತ್ತೆ ಏನಾಗುತ್ತೆ ಬ್ಲಡ್ ತೊಗೊಂಡು ಹೋಗುತ್ತೆ, ದಟ್ ಇಸ್ ಇಟ್ ವಿಲ್ ಬಿ ಎಕ್ಸ್ಪೈರ್ಡ್ ಔಟ್, ದಟ್ ಇಸ್ ಮತ್ತೆ ವಾಟರ್ ಫಾರ್ಮ್ ಆಗುತ್ತೆ. ಸೊ ಇಟ್ ಇಸ್ ಫಾರ್ ದ ಸೆಲ್ಯುಲಾರ್ ರಿಜಿಡಿಟಿ. ಸೊ ಇಲ್ಲಿ ವಾಟರು ಕಾರ್ಬನ್ ಡೈಆಕ್ಸೈಡು ಎಲ್ಲನೂ ಏನು ಬೈ ಪ್ರಾಡಕ್ಟ್ಸು. ATP ಏನು ಎನರ್ಜಿ ರಿಲೀಸ್ ಆಗುತ್ತೋ ಅದು ಸೆಲ್ಸು ಯುಟಿಲೈಸ್ ಮಾಡಿಕೊಳ್ಳುತ್ತೆ ಫಾರ್ ದೇರ್ ಸರ್ವೈವಲ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ವೇರ್ ಗ್ಲೂಕೋಸ್ ಅಂಟ್ರಿಗೂ ಸೆಲ್ಯುಲಾರ್ ರೆಸ್ಪಿರೇಷನ್, ಇದನ್ನೇ ನಾವು ಆ್ಯಕ್ಚುಲಿ ರೆಸ್ಪಿರೇಷನ್ ಅಂತ ಕರೆಯೋದು. ಆ್ಯಂಡ್ coming to reducing and non-reducing sugars. So carbohydrates that reduces tolerance reagents and filling solution because of its free aldehyde group, which is called reducing sugar. So free aldehyde group ಇರೋದ್ರಿಂದ ಗ್ಲೂಕೋಸು ಮತ್ತು ಲ್ಯಾಕ್ಟೋಸ್ ಸ್ಟ್ರಕ್ಚರ್ನ ಒಂದ್ಸತಿ ನೆನಪಿಸ್ಕೋಬೇಕು ನೀವು. ಎರಡರಲ್ಲೂ ಫ್ರೀ ಆಲ್ಡಿಹೈಡ್ ಗ್ರೂಪ್ ಇರುತ್ತೆ. ಹಾಗಾಗಿ ಇವೆರಡೂ ಏನಾಗುತ್ತೆ ಅಂದರೆ ಟಾಲರೆನ್ಸ್ ರಿಯೇಜೆಂಟು ಮತ್ತು ಫೇಲಿಂಗ್ ಸೊಲ್ಯೂಷನ್ನು ಇದನ್ನು ರೆಡ್ಯೂಸ್ ಮಾಡುತ್ತೆ. ಸೊ ಬಿಕಾಸ್ ಆಫ್ ಇಟ್ಸ್ ಫ್ರೀ ಆಲ್ಡಿಹೈಡ್ ಗ್ರೂಪ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಎ ಟೆಸ್ಟ್ ಫಾರ್ ಆಲ್ಡಿಹೈಡ್ಸ್. ಹಾಗಾಗಿ ಇದನ್ನು ಏನಂತ ಕರಿತೀವಿ ಅಂದರೆ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತೀವಿ. ಅದೇ ನಾನ್ ರೆಡ್ಯೂಸಿಂಗ್ ಶುಗರ್ ಆದರೆ they doesn't reduce tolerance reagent and failing solution as they don't have a free aldehyde group. ಇವುಗಳಲ್ಲಿ ಅಂದರೆ ಮಾಲ್ಟೋಸು ಮತ್ತು ಸುಕ್ರೋಸ್ನಲ್ಲಿ ಫ್ರೀ ಆಲ್ಡಿಹೈಡ್ ಗ್ರೂಪ್ ಇರಲ್ಲ. ಹಾಗಾಗಿ ಅವೇನು ಮಾಡಲ್ಲ ಅಂತಂದರೆ ಈ ಟಾಲರೆನ್ಸ್ ರಿಯೇಜೆಂಟ್ನಾಗಲಿ ಇಲ್ಲ ಫೇಲಿಂಗ್ ಸೊಲ್ಯೂಷನ್ ಆಗಲಿ ಏನು ಮಾಡಲ್ಲ, ರಿಡ್ಯೂಸ್ ಮಾಡಲ್ಲ. ಅದಕ್ಕೆ ಅದನ್ನು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ. ಆ್ಯಕ್ಚುಲಿ ಇದು ಎರಡೂ ಡೆಫಿನಿಷನನ್ನು 3 ಮಾರ್ಕ್ಸಿಗೆ ಕೇಳ್ತಿರ್ತಾರೆ. ವಾಟ್ ಆರ್ ರೆಡ್ಯೂಸಿಂಗ್ ಆ್ಯಂಡ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್, ಗಿವ್ ಎಕ್ಸಾಂಪಲ್ ಅಂತ. ಸೊ ಯು ಶುಡ್ ನೋ ವಾಟ್ ಇಸ್ ರೆಡ್ಯೂಸಿಂಗ್ ಆ್ಯಂಡ್ ನಾನ್ ರೆಡ್ಯೂಸಿಂಗ್ along with their examples. So coming to the last part, that is the biological significance or the application of carbohydrates. ಇದು ತುಂಬ ಇಂಪಾರ್ಟೆಂಟು, ಇದನ್ನು ಅಷ್ಟೇ ಪದೇ ಪದೇ ಕೇಳ್ತಾ ಇರ್ತಾರೆ. ಇಟ್ ಮೇ ಬಿ ಆಸ್ಕ್ ಫಾರ್ 3 ಮಾರ್ಕ್ಸ್ ಆರ್ ಇಟ್ ಮೇ ಬಿ ಆಸ್ಕ್ ಫಾರ್ 5 ಮಾರ್ಕ್ಸ್. ಸೊ ಏನಿಲ್ಲ, ನಿಮಗೆ ತುಂಬ ಈಸಿ ಮೆಥಡ್ ಹೇಳ್ಕೊಡ್ತೀನಿ ನಾನು. ಇಲ್ಲಿ ನೀವು ಮೊನೊಸ್ಯಾಕರೈಡ್ಸು, ಒಲಿಗೋಸ್ಯಾಕರೈಡ್ಸು, ಪಾಲಿಸ್ಯಾಕರೈಡ್ಸ್ದು ಏನು ಫಂಕ್ಷನ್ಸ್ನ ಓದಿದ್ರಿ ಆಯಿತಾ, ಆ ಫಂಕ್ಷನ್ಸ್ನ ನೀವು ಒಟ್ಟಿಗೆ ಸೇರಿಸ್ಬಿಟ್ರೆ ನಿಮಗೆ ಕಾರ್ಬೋಹೈಡ್ರೇಟ್ಸ್ನ ಫಂಕ್ಷನ್ ಸಿಕ್ಬಿಡುತ್ತೆ. ಸೊ 3 ಅಂತೆಲ್ಲ ಸೇರಿಸಿದ್ರೆ ಯು ಮೇ ಗೆಟ್ ಸಮ್ 9 to 10 ಬಯೋಲಾಜಿಕಲ್ ಸಿಗ್ನಿಫಿಕೆನ್ಸ್. ದಟ್ ಈಸ್ ಯು ಹ್ಯಾವ್ ಟು ಪೈಲ್ ಅಪ್ ಆಲ್, ಎಲ್ಲನೂ ಒಟ್ಟಿಗೆ ಸೇರಿಸ್ಬೇಕು. ಎಲ್ಲನೂ ಒಟ್ಟಿಗೆ ಸೇರಿಸಿದ್ರೆ ಕಾರ್ಬೋಹೈಡ್ರೇಟ್ಸ್ದು ಫಂಕ್ಷನ್ಸು ಸಿಕ್ಕತ್ತೆ, ಸಿಗ್ನಿಫಿಕೆನ್ಸು. ಏಕೆಂದರೆ ಕಾರ್ಬೋಹೈಡ್ರೇಟ್ ಸಿಗ್ನಿಫಿಕೆನ್ಸ್ ಅಂದರೆ ಇಟ್ ಶುಡ್ ಬಿ ಅ ಸಿಗ್ನಿಫಿಕೆನ್ಸ್ ಆಫ್ ಮೊನೊಸ್ಯಾಕರೈಡ್ಸ್, ಒಲಿಗೋಸ್ಯಾಕರೈಡ್ಸ್ ಮತ್ತು ಪಾಲಿಸ್ಯಾಕರೈಡ್ಸು. So coming to structural components of cell. So carbohydrates, it serves as an important structural material in some plants and animals. So they constitute the cellulose framework. ಇದೆಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋದೇನೆ ಆಯಿತಾ. ಯು ಕ್ಯಾನ್ ಗೋ ಥ್ರೂ, ಆ್ಯಕ್ಚುಲಿ ಯು ಕ್ಯಾನ್ ಗೋ ಥ್ರೂ ಆ್ಯಂಡ್ ಯು ಕ್ಯಾನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಅದೇ ಕಾರ್ಬೋಹೈಡ್ರೇಟ್ಸ್ ಏನು ಅಂದರೆ ಅನಿಮಲ್ಲು ಮತ್ತು ಪ್ಲ್ಯಾಂಟನ್ನ ಇಂಪಾರ್ಟೆಂಟ್ ಸೆಲ್ಯುಲಾರ್ ಸ್ಟ್ರಕ್ಚರ್ ಆಗಿ ಆ್ಯಕ್ಟ್ ಮಾಡುತ್ತೆ. And it is a major source of fuel for human beings to release immediate energy. That's what we'll call it as a major source of energy. And storage substance, ನಾನು ಅವಾಗಲೇ ಹೇಳಿದೆ, ಗ್ಲೈಕೋಜನ್ನು ಲಿವರಲ್ಲಿ ಮತ್ತು ಸ್ಟಾರ್ಚು ಪ್ಲ್ಯಾಂಟಲ್ಲಿ ಸ್ಟೋರೇಜ್ ಸಬ್ಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ. ಮತ್ತು ರೋಲ್ ಇನ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಫಂಕ್ಷನ್ ಅಂತ. ಸೊ ಈ ಲ್ಯಾಕ್ಟೋಸ್ ಇಟ್ ಪ್ರಮೋಟ್ಸ್ ಗ್ರೋತ್ ಆಫ್ ಡಿಸೈರಬಲ್ ಬ್ಯಾಕ್ಟೀರಿಯಾ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಈ ಲ್ಯಾಕ್ಟೋಸ್ ಏನನ್ನು ಮಾಡುತ್ತೆ ಅಂತಂದರೆ ಈ ಎಸೆನ್ಷಿಯಲ್ ಬ್ಯಾಕ್ಟೀರಿಯಾಸ್ ಅಂತ ಬರುತ್ತೆ. ಆ GITಯಲ್ಲಿ ಆ ಎಸೆನ್ಷಿಯಲ್ ಬ್ಯಾಕ್ಟೀರಿಯಾದು ಯಾಕೆ ಹಾಲು ಕುಡಿಬೇಕು, ಕಂಪ್ಲೀಟಾಗಿ ನಿಲ್ಲಿಸೋಕ್ಕಾಗಲ್ಲ ನಾವು ಹಾಲು ಕುಡಿಯೋದನ್ನ ಅಂದರೆ, ಲ್ಯಾಕ್ಟೋಸ್ ಏನು ಮಾಡುತ್ತೆ ಆ ಡಿಸೈರೇಬಲ್ ಬ್ಯಾಕ್ಟೀರಿಯಾಲ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ. ಸೊ ಹಾಗಾಗಿ ನಾವು ಹಾಲನ್ನು ಕುಡಿಬೇಕು, ಅದರಲ್ಲಿ ಲ್ಯಾಕ್ಟೋಸ್ ಇರೋದ್ರಿಂದ ಇಟ್ ಹೆಲ್ಪ್ಸ್ ದ ಸ್ಮಾಲ್ ಇಂಟೆಸ್ಟೈನ್. ಆ್ಯಂಡ್ ಸಪೋರ್ಟಿವ್ ಫಂಕ್ಷನ್ ಆ್ಯಸ್ ಸೆಲ್ಯುಲೋಸ್ ಫಾರ್ ದ ಪ್ಲಾಂಟ್ಸ್. And key role in the metabolism, where amino acids and fatty acids they play very good key role, because whenever we don't consume the carbohydrate, these amino acids and fatty acids they break and they provide energy. ಯಾಕೆಂದರೆ ನಾವು ಶುಗರ್ ತಿಂದೇ ಇದ್ದಾಗ, ಶುಗರ್ ಕನ್ಸ್ಯೂಮ್ ಮಾಡದೇ ಇದ್ದಾಗ ಅಮೈನೋ ಆ್ಯಸಿಡ್ಸು ಮತ್ತು ಫ್ಯಾಟಿ ಆ್ಯಸಿಡ್ಸು ನಮಗೆ ಎನರ್ಜಿನ ಪ್ರೊವೈಡ್ ಮಾಡುತ್ತೆ ಥ್ರೂ ಸಿಟ್ರಿಕ್ ಆ್ಯಸಿಡ್ ಸೈಕಲ್. ಅದನ್ನು ನಾವು ಸಿಟ್ರಿಕ್ ಆ್ಯಸಿಡ್ ಸೈಕಲ್ ಅಂತ ಕರಿತೀವಿ. ಆ್ಯಂಡ್ ಸೆಲ್ ರೆಕಗ್ನಿಷನ್, ದಟ್ ಈಸ್ ಆವಾಗಲೇ ಹೇಳ್ದೆ ನಾನು, ಇಟ್ ಈಸ್ ವಿತ್ ದ oligosaccharides which help for the cell to recognize and help for the survival and supply of food and water for the plants. And protective function, that is highly viscous mucus like consistency of starch, it acts as a lubricate for the cell.
And biological cement, that is cyanuric acid, it functions as an intracellular cementing substance, so it helps for the plants and even animals to join one part or one muscles or with the one part of the body with the another part, so it helps as a biological cement. And osmotic and ion regulation by carbohydrates by retaining large amount of water and cations. ಸೊ ಅಯೋನಿಕ್ ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ವಾಟರ್ ಬೇಕು, ಜೊತೆಗೆ ಕಾರ್ಬೋಹೈಡ್ರೇಟ್ಸು ಆ ವಾಟರ್ಗೆ ಹೆಲ್ಪ್ ಮಾಡುತ್ತೆ ಅದನ್ನು ರೀಟೈನ್ ಮಾಡ್ಕೊಳ್ಳೋಕ್ಕೆ ಫಾರ್ ಲಾಂಗರ್ ಟೈಮ್. So what are the cofactors? And few of the carbohydrates acts as enzyme cofactors, that is heparin acts as a cofactor for enzyme proteins and functions as a ಆಂಟಿಕೋಗ್ಲೆಂಟ್ ಆಗಿ ಫಂಕ್ಷನ್ ಮಾಡುತ್ತೆ. ನಾನು ಆಗಲೇ ಇಂಪಾರ್ಟೆನ್ಸ್ ಹೇಳಿದ್ದೀನಿ. ಆ್ಯಂಡ್ ರೆಕಗ್ನಿಷನ್ ಆಫ್ ಇಮ್ಯುನೋಗ್ಲೋಬುಲಿನ್ಸು ಹೇಳಿದ್ದೀನಿ, ದಟ್ ಈಸ್ ವೇರ್ ದೇರ್ ವಿಲ್ ಬಿ ಇನ್ ರೂಟ್ ನೋಡ್ಯೂಲ್ಸ್ ಇನ್ ದ plants, so they help for the recognition, and in case of animals it is with the liver, ಲಿವರಿಗೆ ಇಮ್ಯುನೋಗ್ಲೋಬುಲಿನ್ ರೆಕಗ್ನೈಸ್ ಮಾಡೋಕ್ಕೆ ಒಲಿಗೋಸ್ಯಾಕರೈಡ್ಸು ಹೆಲ್ಪ್ ಮಾಡುತ್ತೆ, ಸೊ ಇಟ್ ಹೆಲ್ಪ್ಸ್ ಫಾರ್ ದ ಮೇಂಟೈನಿಂಗ್ ಆಫ್ immunity. And nitrogen fixation, as I told you, where the root nodules, and it helps azobacters for fixing the nitrogen to plants and help for its function. So this completes your carbohydrates, and thank you for your patience listening.